ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳ ಸತ್ಸನಾಗಿದ್ದೀನಿ. ದೇವರಿಂದ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂಥ ಕೃಪೆಗೆ ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದುವರೆಗೂ ಸತ್ಯವೇದದಲ್ಲಿ ಅನೇಕ ಮುಖ್ಯವಾಗಿರೋಂಥ ಪಾಠಗಳು ನಾವು ಏನು ಮಾಡಿದ್ರೆ ನಾವು ಓದ್ತಾ ಹೋದ್ರೆ, ಇವತ್ತು ಕೂಡ ಒಂದು ಮುಖ್ಯವಾಗಿರೋಂಥ ಪಾಠ ನೋಡೋಣ. ಏನಪ್ಪಾ ಅದು ಅಂತಂದ್ರೆ, ಈ ಜಗತ್ತಲ್ಲಿ ಎಲ್ಲಾ ಮನುಷ್ಯರಿಗಿರೋಂಥ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ 2020 ನಾವು ಕಾಲಿಟ್ಟಿದ ತಕ್ಷಣ ಭಯಂಕರ ದೊಡ್ಡದಾಗಿರೋಂಥ ಒಂದು ಪ್ಯಾಂಡಮಿಕ್ ಏನ್ ಮಾಡಿದ್ವಿ ನಮ್ಮ ಮುಂದೆ ಇದು ನೋಡಿದ್ರಿ, ಅದರ ಕೋವಿಡ್ ಪ್ಯಾಂಡಮಿಕ್. ಏನ್ರಿ, ಇದುವರೆಗೂ ಯಾವುದರಲ್ಲೂ ಬರ್ದಿರೋಂಥ ಒಂದು ರೀತಿಲಿ ವಿಪತ್ತು. ಎಲ್ಲ ಲಾಕ್ಡೌನ್ ಅಲ್ವರ, ಎಲ್ಲ ಮರ್ತೋಗ್ಬಿಡ್ತೀರಿ ಎಷ್ಟೋ ಜನಗಳು ಅಲ್ವರ. ಏನ್ರಿ, ತಿಂಗಳಾನ್ಗಟ್ಲೆ ಮನೆಯಲ್ಲೇ ರೋಡೆ ಕೂಡ ಬರೋಕ್ಕೆ ಅವಕಾಶ ಇಲ್ಲ. ಅದರ ಫೈನಾನ್ಷಿಯಲ್ ಕ್ರೈಸಿಸ್ಸು, ಅದರ ಎಲ್ಲ ಕಡೆ ಯುದ್ಧಗಳು, ಯುಕ್ರೇನ್ ರಷ್ಯಾ ವಾರ್ ಇನ್ನ ಇವತ್ತಿಗೂ ಏನಾಗ್ತಿದೆ ನಡೀತಾ ಇದೆ. ಶ್ರೀಲಂಕಾ ಅಲ್ಲಿ ಏನ್ರಿ, ಹಣಕಾಸಿನ ಕೊರತೆಗಳು, ಅದರ ಪಾಕಿಸ್ತಾನ ಹಣಕಾಸಿನ ಕೊರತೆಗಳು, ಇಸ್ರೇಲ್ ಅಲ್ಲಿ ಗಾಜಾ ಅಲ್ಲಿ ವಾರು, ಎಷ್ಟೋ ಜನ ಅಮಾಯಕರು ಯುದ್ಧದಲ್ಲಿ ಏನ್ ಮಾಡ್ತಾವ್ರೆ, ಅಲ್ಲಿ ಸಾಯ್ತಾ ಇದ್ದಾರೆ. ಕಾಶ್ಮೀರಲ್ಲಿ ಏನ್ ಮಾಡಿದಾರೆ, ಪುಲ್ವಾಮಾನಲ್ಲಿ ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದ್ರು ಟೆರರಿಸ್ಟ್ಗಳು. ಅಮಾಯಕ ಜನಗಳನ್ನ ಪಾಪ ಏನ್ರಿ ಒಂಥರ ಏನ್ರಿ ಭಯಂಕರವಾಗಿ ಏನ್ ಮಾಡಿದ್ರು, ಹತ್ಯೆ ಮಾಡಾಕಿದ್ರು ಅದರ. ಏನ್ರಿ, ಇವು ಎಲ್ಲ ದೃಶ್ಯಗಳನ್ನ ನೋಡ್ಬೇಕಾರೆ, ಇನ್ನ ಇದೇ ಥರ ಎಷ್ಟೋ ದೃಶ್ಯಗಳನ್ನ ನೋಡ್ಬೇಕಾರೆ ನಮ್ಮ ಮನಸ್ಸಲ್ಲಿ ಬರೋಂಥ ಒಂದೇ ಪ್ರಶ್ನೆ, ಯಾಕೆ ದೇವ್ರಿ ಇವೆಲ್ಲ? ಯಾಕೆ ದೇವ್ರೇ ಇವೆಲ್ಲ ನಡೀತಿದೆ? ಸರ್ವಶಕ್ತನಾಗಿರೋ ದೇವ್ರನ್ನ ಇರ್ಬೇಕಾರೆ ಯಾಕೆ ಈ ಥರ ಅಮಾಯಕ ಜನಗಳ ಸಾವು? ಯಾಕೆ ಈ ಥರ ವಿಪತ್ತುಗಳು? ಯಾಕೆ ಈ ಥರ ತೊಂದರೆಗಳು? ಯಾಕೆ ಈ ಥರ ಕಷ್ಟಗಳು ಅಂತಂದ್ಬಿಟ್ಟು ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪ್ರಶ್ನೆ ಇವತ್ತಿದೆ ರೀ. ಈ ಪ್ರಶ್ನೆನೇ ಇಲ್ದಿರಂತ ಮನುಷ್ಯ ಖಂಡಿತವಾಗೂ ಯಾರು ಇಲ್ಲ ರೀ ಅಲ್ರ. ಯಾಕೆ? ದೇವ್ರಿಗೆ ಕಣ್ಣಿಲ್ವಾ? ಏನಪ್ಪ ದೇವ್ರು ನೋಡಲ್ವಾ? ದೇವ್ರಿಗೇನು ಕಿವಿ ಇಲ್ವಾ? ದೇವ್ರಿಗೆ ಕಿವಿ ಕೇಳಿಸಲ್ವಾ ಅಂತ ಏನು ಮಾಡಿದ್ರೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಎಷ್ಟೋ ಜನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದೇ ಇರ್ಬೇಕಾರೆ ಏನು ಮಾಡ್ತಾರೆ ಗೊತ್ತಾ? ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರ್ರಿ. ಯೋಚನೆ ಮಾಡ್ರಿ, ಮನೆಗೆ ಶಿರಸ್ಸಾಗಿರೋ ತಂದೆ ಒಂದಿನ ಸಡನ್ನಾಗೆ ಏನ್ರಿ, ಮನೆಗೆ ಪಿಲ್ಲರ್ ಆಗಿರೋರು, ಮನೆಗೆ ಫುಲ್ಲು ನೆರವಾಗಿರೋರು ಇವರು ಸಡನ್ನಾಗಿ ತೀರ್ಕೊಂಬಿಟ್ರೆ ಆ ಮನೆಯವರಿಗೆ ಒಂದು ದೊಡ್ಡ ಭಯಂಕರ ಆಗಿರೋದು ಶಾಕ್. ಯಾಕಪ್ಪ ಹೋಗ್ಬಿಟ್ರು, ಏನಾಯ್ತು? ಅದರ ತನ್ನ ಮನೆಯಲ್ಲಿ ಒಂದು ಚಿಕ್ಕ ಪಾಪು, ಅದರ ಮಗು ತೀರ್ಕೊಂಬಿಟ್ರೆ ಅಪ್ಪ ಅಮ್ಮನ ಒಂದೇ ಗೋಳ್ರಿ, ಯಾಕೆ ದೇವ್ರೆ ನನ್ನ ಮಗನ ಕರ್ಕೊಂಬಿಟ್ಟೆ? ನಿನಗೆ ಕಣ್ಣಿಲ್ವಾ? ನಿನಗೆ ಕಿವಿ ಇಲ್ವಾ? ಯಾಕೆ ದೇವ್ರೆ ನಿನ್ ಕಣ್ಣೇನೇ ಇಲ್ವಾ ದೇವ್ರೆ ಅಂತಂಬಿಟ್ಟೇನ್ರಿ ಪ್ರತಿಯೊಂದು ಮನುಷ್ಯರು ಪ್ರಶ್ನೆ ಕೇಳೋದು ನಾವು ನೋಡ್ತೀರಿ ಅದರ. ಏನ್ರಿ, ಸುನಾಮಿ ಬಂತು, ಎಷ್ಟೋ ಜನಗಳು ಅಮಾಯಕರಿ ಕೊಚ್ಕೊಂಡು ಹೊಟ್ಟೋಗ್ಬಿಟ್ರಿ ಹಂಗೆ ಅಲ್ವರ. ಏನ್ರಿ, ಇವೆಲ್ಲ ದುರ್ಘಟನೆಗಳು ನೋಡಿ ಎಲ್ಲಾ ಮನುಷ್ಯರಿಗೆ ಬರೋಂಥ ಪ್ರಶ್ನೆ, ಯಾಕೆ? ಯಾಕೆ ಭೇದ ಭಾವ? ಅದರ ಜಗತ್ತಲ್ಲಿ ನೋಡ್ತೀರಿ, ಶ್ರೀಮಂತರು ಬಡವರು ಇರ್ತಾರೆ. ಯಾಕಪ್ಪ ಭೇದ ಭಾವ ಮಾಡಿದ್ದಾರೆ? ಯಾಕೆ ದೇವರೊಬ್ಬ ಶ್ರೀಮಂತರಾಗಿ ಮಾಡಿದ್ದಾರೆ, ಯಾಕೆ ಒಬ್ಬರು ಬಡವಾಗಿ ಮಾಡಿದ್ದಾರೆ? ಯಾಕೆ ದೇವ್ರು ಎಲ್ಲರೂ ಒಬ್ಬರದೇ ಮಾಡ್ಬೋದಲ್ಲ, ಈಕ್ವಲ್ ಆಗಿ ಮಾಡ್ಬೋದಲ್ಲ, ಯಾಕೆ ಮಾಡಿಲ್ಲ? ಯಾಕೆ ಒಬ್ರಿಗೆ ತಿನ್ನಕ್ಕೆ ಸಿಕ್ಕಾಪಟ್ಟೆ ಇದೆ, ಕೆಲವು ಜನಕ್ಕೆ ತಿನ್ನಕ್ಕೆ ಬೇಕು ಅಂದ್ರೂ ಕೂಡ ಏನಾಗಲ್ಲ, ಸಿಕ್ಕಲ್ಲ. ಯಾಕೆ ದೇವ್ರೇ? ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳಿಗೆ ಒಬ್ರಿಗೆ ಸಮೃದ್ಧಿ ಆಗಿರ್ತಾರೆ, ಒಬ್ರಿಗೆ ಫುಲ್ಲು ಕೊರತೆ. ಯಾಕೆ ದೇವ್ರೆ ಅಲ್ಲರ? ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಒಬ್ರಿಗೆ ಓದೋಕ್ಕೆ ಎಲ್ಲ ಇರ್ತದೆ, ಕೆಲವು ಜನಕ್ಕೆ ಓದಬೇಕು ಅಂತ ಆಸೆ ಇದ್ರು ಸರಿ ಓದಕ್ಕೆ ಆಗದೆ ಇರುತ್ತೆ ಸನ್ನಿವೇಶ ರೀ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಲೋಕದಲ್ಲಿ ಈ ಥರ ಎಷ್ಟೋ ದುರ್ಘಟನೆಗಳೇನಾಗಿದೆ ಇದೆ. ಇವೆಲ್ಲ ನೋಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಬರೋಂಥ ಪ್ರಶ್ನೆ, ಯಾಕೆ? ಯಾಕೆ ದೇವ್ರು ಇದನ್ನೆಲ್ಲ ಸ್ಟಾಪ್ ಮಾಡ್ತಾ ಇಲ್ಲ? ಯಾಕೆ ಸರ್ವಶಕ್ತನಾಗಿ ದೇವ್ರು ಇರ್ಬೇಕಾದ್ರೆ ಇದನ್ನ ತಡಿಬೋದಲ್ಲ ಅಂತ ಪ್ರಶ್ನೆ ರೀ ಅದರ. ಅದಕ್ಕೆ ನೋಡಿ, ಬೈಬಲ್ ವಾಕ್ಯ ಏನು ಹೇಳ್ತಾರೆ ಅಂದ್ರೆ, ಇಡೀ ಜಗತ್ತು ದೇವರ ಸೃಷ್ಟಿ ಅಂತ ಏನ್ರಿ ಮಾಡ್ತಾರೆ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. ಓದೋಣ, ಎಫೆಸರ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ, ಎಫಿಷಿಯನ್ಸ್ 3:15 ಓದ್ರಿ. ಯಾರೋ ಬ್ರದರ್ ಸಿಸ್ಟರ್ಸ್ ಓದ್ಬೋದು, ಯಾರು ಅನುಕೂಲವಾಗ್ತಾರೋ, ಯಾರು ಓದಕ್ಕೆ ಅನುಕೂಲ ಐತೋ ಓದ್ಬೋದು. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ
ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೋಡ್ರಾ ನೀವು ಈ ವಾಕ್ಯದ ಏನ್ ಹೇಳ್ತಾರೆ ಅಂದ್ರೆ ಲೋಕದಲ್ಲಿಂತ ಏನ್ರಿ ಎಲ್ಲಾ ಕುಟುಂಬವು ಆ ತಂದೆಯಿಂದ ಏನ್ರಿ ಹೆಸರುಕೊಳ್ತಾರಂತೆ. ಯಾವ ತಂದೆಯ ಹೆಸರನ್ನು ಏನ್ರಿ ಪರಲೋಕದಲ್ಲಿ ಬುಕ್ಕಲ್ಲಿ ಎಲ್ಲ ಕುಟುಂಬಗಳಿಗೆ ಅಂದ್ರೆ ಇಡೀ ಭೂಲೋಕದ ಎಲ್ಲ ಕುಟುಂಬಗಳಿಗೆ ನಮ್ಮ ತಂದೆಯ ದೇವರು ಏನ್ರಿ ತಂದೆ ಅಂತಾರೆ. ಅದರ ಆಗಿರ್ಬೇಕಾದ್ರೆ ಅವರೇ ತಂದೆ ಆಗಿರ್ಬೇಕಾದ್ರೆ ಯಾಕೆ ಈ ತಂದೆ ತನ್ನ ಕುಟುಂಬದಲ್ಲಿ ಭೇದ ಭಾವ ಮಾಡಿದ್ದಾರೆ? ಯೋಚನೆ ಮಾಡ್ರಿ, ನಿಮ್ಗೇನೋ ಇಬ್ರು ಮಕ್ಳಿದ್ರೆ ಒಬ್ಬ ಮಗನ್ನ ದೊಡ್ಡ ಶ್ರೀಮಂತನಾಗಿ ಮಾಡ್ಬಿಟ್ಟು ಡಾಕ್ಟರ್ ತರ ಮಾಡ್ಬಿಟ್ಟು ಇನ್ನೊಬ್ಬ ಮಗನ್ನ ಬಿಕಾರಿ ತರ ಮಾಡ್ಬಿಡ್ತೀರಾ? ಖಂಡಿತವಾಗಿ ಇಲ್ಲ ರೀ. ಅಲ್ರ ಯೇಸು ಕ್ರಿಸ್ತು ಅದೇ ಎಕ್ಸಾಂಪಲ್ ಕೊಡ್ತಾರೆ. ಅರ ಯಾವ ತಂದೆ ತಾನೇ ಮಕ್ಕಳು ಆಹಾರ ಕೇಳಿದ್ರೆ ಏನ್ರಿ ಮೀನ್ನ ಕೇಳಿದ್ರೆ ಸರ್ಪನ ಕೊಡ್ತೀರಾ? ದುಷ್ಟನಾಗಿರೋ ನಿಮಗೇನೆ ಏನ್ರಿ ಇಷ್ಟೊಂದು ಪರಿಜ್ಞಾನ ಇರ್ಬೇಕಾದ್ರೆ ಪರಲೋಕದಲ್ಲಿ ತಂದೆಯ ದೇವ್ರಿಗೆ ಇನ್ನು ಎಷ್ಟಿರ್ಬೇಕು ಅಂತ ಏನ್ ಮಾಡ್ತಾರೆ ಕ್ರಿಸ್ತನು ಹೇಳ್ತಾರೆ. ಅದರ ನೋಡಿ ವಾಕ್ಯ ಓದನ. ಮತ್ತೆಯ 7ನೇ ಅಧ್ಯಾಯ 9-11. ಆ ಅಮೃತ ಸಿಸ್ಟರ್ ಓದ್ಬೋದಾ? ಅಮೃತ ಸಿಸ್ಟರ್ ಏನೇ ಇದ್ದೀರಾ? ಓಕೆ. ಸಾರಾ ಸಿಸ್ಟರ್ ಓದ್ಬೋದಾ? ಓಕೆ. ಜಯಪ್ರಕಾಶ್ ಬ್ರದರ್, ಲಾವಣ್ಯ ಸಿಸ್ಟರ್ ಓದ್ಬೋದಾ? ಸರ್ ಇಲ್ಲ, ನಾನು ಇಲ್ಲ. ಟ್ರಾವೆಲ್ ಇದ್ದೀನಿ, ಸಾರಿ ಸರ್. ಓಕೆ ಸರಿ. ಬ್ರದರ್ ಸಿಸ್ಟರ್ಸ್ ಬೇರೆ ಯಾರು? ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ವರಗಳನ್ನು ಕೊಡುವನಲ್ಲವೇ? ನೋಡೋಣ ಏನ್ರಿ, ನೀವೇ ಇಷ್ಟು ಒಳ್ಳೇದನ್ನ ಕೊಡಬೇಕು ಅಂತ ಬುದ್ಧಿ ಇರ್ಬೇಕಾರೆ ಪರಲೋಕದ ತಂದೆಯ ದೇವ್ರಿಗೆ ಏನ್ರಿ ಯಾವ್ದು ಒಳ್ಳೇದು ಕೊಡಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಹಂಗಾರೆ ನಮಗಿಂತ ಬೆಟ್ರು ಪರಲೋಕದ ತಂದೆಯ ದೇವ್ರು ಅಂತ ಹೇಳ್ತಾರೆ. ಮತ್ತೆ ಹಂಗಾರೆ ಯಾಕೆ ತನ್ನ ಕುಟುಂಬದಲ್ಲಿ ಭೇದ ಭಾವ ಮಾಡಿದ್ದಾರೆ? ಯಾಕೆ ಒಬ್ರು ಮೇಲು, ಯಾಕೆ ಒಬ್ರು ಕೀಳು, ಯಾಕೆ ಒಬ್ರು ಶ್ರೀಮಂತರು, ಯಾಕೆ ಒಬ್ರು ಬಡವರು, ಯಾಕೆ ಒಬ್ರಿಗೆ ಎಲ್ಲ ಇದೆ ಒಬ್ರಿಗೆ ಏನೂ ಇಲ್ಲ? ಯಾಕೆ ಈ ಥರ ವ್ಯತ್ಯಾಸಗಳು? ಯಾಕೆ ಈ ಭೂಲೋಕದಲ್ಲಿ ಇಷ್ಟು ಕಷ್ಟ ಸಂಕಟಗಳು? ಅದಕ್ಕೆ ಸಾಮಾನ್ಯವಾಗಿ ಇದು ಉತ್ತರ ಕೊಡೋದೇನಪ್ಪ ಅಂದ್ರೆ, ಅಯ್ಯೋ ಇದು ದೇವ್ರು ಮಾಡ್ತಾ ಇಲ್ಲ, ಸೇತಾನ್ ಏನ್ ಮಾಡ್ತಾವನೆ ಸೇತಾನ್ ಇವೆಲ್ಲ ಇದಕ್ಕೆ ಕಾರಣಕರ್ತನೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿಯಪ್ಪ, ಸೇತಾನ್ ಇವೆಲ್ಲ ಮಾಡ್ತಾ ಇದ್ರೆ ನಮ್ಮ ಸರ್ವಶಕ್ತನಾಗಿರೋ ದೇವರು ಅವ್ರೇನ್ ಮಾಡ್ತಾ ಇದ್ದಾರೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅವರು ಸೇತಾನ ನಾಶ ಮಾಡ್ಬೋದಲ್ವಾ? ಯಾಕೆ ಮಾಡ್ತಾ ಇಲ್ಲ ಅದರ? ಅದಕ್ಕೆ ಏನ್ರಿ ಸತ್ಯವೇದ ನಾವ್ ಏನ್ ನೋಡ್ತಾ ಇದ್ರೆ ಕ್ರಿಸ್ತನು 1000 ವರ್ಷ ಸೇತಾನ ಕಟ್ಟಾಗ್ತಂತೆ ನೋಡ್ತೀರಿ ವಾಕ್ಯ. ಕಡ್ಬರ ನೋಡ್ರಲ್ಲ ಅದ್ರ. ಹಂಗಾರೆ ಸೇತಾನ ಕಟ್ಟೋದಕ್ಕೆ ಸಾಮರ್ಥ್ಯ ಇದೆ ಅಂತಾರೆ, ಇವಾಗ ಯಾಕೆ ಬಿಟ್ಟಿದ್ದಾರೆ ಅಂತ ತಿರ್ಗಾ ಅದೇ ಪ್ರಶ್ನೆ ಬರ್ತದೆ ರೀ. ಎಷ್ಟೋ ಜನಗಳಿಗೆ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಕ್ಕಲ್ಲ. ಅದಕ್ಕೆ ಏನ್ ಹೇಳ್ಬಿಡ್ತಾರೆ, ಅಯ್ಯೋಯ್ಯೋ ಹಂಗಲ್ಲಪ್ಪ, ಇದು ಕೆಟ್ಟದ್ದು ಒಳ್ಳೇದು ಎಲ್ಲ ಯಾರು ಮಾಡೋದು? ದೇವ್ರೇನ್ ಮಾಡೋದು? ಅದಕ್ಕೆ ಸೇತಾನ ಇಲ್ಲ ಏನಿಲ್ಲ, ಅಲ್ಲ ನಮ್ಮ ಒಂದು ಭ್ರಮೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಬಿಡ್ತಾರೆ ಅಂದ್ರ. ಆದ್ರೆ ದೇವ್ರು ಕೆಟ್ಟದ್ದು ಮಾಡ್ತಾರ? ದೇವ್ರಿಗೂ ಕೆಟ್ಟದ್ದಕ್ಕೆ ಸಂಬಂಧ ಇದೆಯಾ? ಬೈಬಲ್ ಏನ್ ಹೇಳ್ತಾರೆ ನೋಡಿ, ಓದನ. ಕೀರ್ತನೆ 5ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಕೀರ್ತನೆ 5:4. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ನೋಡ್ರ, ಕೆಟ್ಟದ್ದು ನಿನ್ ಬಳಿಲಿ ತಂಗಲಾರದು. ದುಷ್ಟತ್ವದಲ್ಲಿ ಸಂತೋಷ ಪಡೋ ದೇವರೇ ಇಲ್ಲ ರೀ. ಇವ್ರಲ್ಲಿ ಕೆಟ್ಟದಿರಕ್ಕೆ ಸಾಧ್ಯ ಇಲ್ಲ, ಕೆಟ್ಟದ್ದು ಬರೋಕ್ಕೂ ಸಾಧ್ಯ ಇಲ್ಲ. ಇವ್ರು ಹೆಂಗ್ ಕೆಟ್ಟದ್ದು ಮಾಡ್ತಾರೆ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ತಿರ್ಗಿ ಅದೇ ಪ್ರಶ್ನೆ ಬರ್ತಾರೆ, ಯಾಕೆ ಕೆಟ್ಟದ್ದು ಅದರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಈ ಪ್ರಶ್ನೆಗೆ ಉತ್ತರ ನೋಡ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಪ್ರಯತ್ನ ಮಾಡಿದ್ರು, ಅವ್ರಿಗೆ ಉತ್ತರ ಏನಾಗಿಲ್ಲ, ಸಿಕ್ಕಿಲ್ಲ ರೀ. ಹಂಗೆಲ್ಲ ಚೆನ್ನಾಗಿ ಗೊತ್ತು. ಗೌತಮ್ ಬುದ್ಧ ಗೊತ್ತಾ? ಕೇಳಿದಿರಾ? ಸಿದ್ಧಾರ್ಥ್ ಗೌತಮ್ ಬುದ್ಧ ಅದರ ಏನ್ರಿ, ಅವ್ರ ಅಪ್ಪ ತನ್ನ ಒಬ್ಬನೇ ಮಗನ್ನ ತುಂಬಾ ಸುಖವಾಗಿ ಏನ್ರಿ ಸಾಕ್ತಾರೆ. ಅವ್ನಿಗೆ ಕಷ್ಟನೇ ಗೊತ್ತಾಗ್ಬಿಡುವಂತ ಅರಮನೆಯಲ್ಲೇ ಸಾಕ್ತಾರೆ ಅಲ್ರ. ಆದ್ರೆ ಒಂದಿನ ಅವನ್ಗೆ ಏನ್ರಿ ಅವ್ರ ಅಪ್ಪ ಅರಮನೆಯಲ್ಲಿ ಇರ್ಬೇಕಾರೆ ಏನ್ರಿ ಆಸ್ಥಾನದಿಂದ ಹೊರಗಡೆ ಹೋಗೋಣ ಅಂತಬಿಟ್ಟು ಹೋಗ್ತಾನೆ. ಹೋದ್ರೆ ಅಲ್ಲೇನ್ ಮಾಡ್ತಿರ್ತಾರೆ, ಜನಗಳು ನಳ್ತಾ ಇರ್ತಾರೆ, ಕಷ್ಟ ಪಡ್ತಾ ಇರ್ತಾರೆ, ವೇದನೆ ಪಡ್ತಾ ಇರ್ತಾರೆ. ಅದರ ಒಂದು ಶವಾನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸಾವನ್ನ ನೋಡ್ತಾನೆ, ನಳ್ತಾರದ್ ನೋಡ್ತಾನೆ. ಇದೆಲ್ಲ ನೋಡ್ಬಿಟ್ಟು ಇದೆಲ್ಲ ಯಾಕೆ ಜನಗಳಿಗೆ, ಯಾಕೆ ಹಿಂಗೆಲ್ಲ ಆಗ್ತಾ ಇದೆ, ಯಾಕೆ ಹಿಂಗೆಲ್ಲ ಅನುಭವಿಸ್ತಾ ಇದಾರೆ
ಯಾಕೆ ಈ ಥರ ಕಷ್ಟಪಡ್ತಾ ಇದ್ದಾರೆ ಅಂತ ಏನು ಮಾಡ್ತಾನೆ, ಇವನ್ನೆಲ್ಲ ಏನು ನೋಡ್ತಾನೆ. ನೋಡ್ಬಿಟ್ಟು ಅರಮನೆಗೆ ಬಂದ್ಬಿಟ್ಟು ಅವ್ರ ತಂದೆ ಹತ್ರ ಪ್ರಶ್ನೆ ಕೇಳ್ತಾನೆ, ತಂದೆ ನಾನು ಇಷ್ಟು ಸುಖವಾಗಿ ನನ್ನ ಅರಮನೆಯಲ್ಲಿ ಇದ್ದೀನಿ, ಅರೆ ನಮ್ಮ ಒಂದು ಪ್ರಜೆಗಳು ಯಾಕೆ ಈ ಥರ ಕಷ್ಟಪಡ್ತಾ ಇದ್ದಾರೆ ಅಂತ. ಅವ್ರ ತಂದೆ ಒಂದೇ ಮಾತು ಹೇಳ್ತಾನೆ, ನೋಡಪ್ಪ, ಯಾವ ಮನೇಲಿ ಕಣ್ಣೀರಿಲ್ವೋ ಹೋಗ್ಬಿಟ್ಟೆ ಮಾಡಿ ಒಂದು ಕಾಳು ಅಕ್ಕಿ ತಗೊಂಬ ಹೋಗು ಅಂತಂತಾನೆ. ಎಲ್ಲ ಮನೆಗೆ ಭಿಕ್ಷೆ ತುಂಬ್ತಾನೆ. ಒಂದು ಕಾಳು ಅಕ್ಕಿ ಒಬ್ರು ಕೊಡಲ್ಲ ರೀ, ಯಾಕಂದ್ರೆ ಕಣ್ಣೀರು ಇಲ್ದಿರೋ ಮನೇನೇ ಇರಲ್ಲ ರೀ, ಎಲ್ಲರ ಮೇಲೆ ಕಣ್ಣೀರಿತ್ತು. ಅದರ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ ಕೊನೆಗೆ. ಅದಕ್ಕೆ ಏನ್ ಮಾಡ್ತಾನೆ, ಹೋಗಿ ಮರದತ್ತ ತಪಸ್ ಮಾಡ್ಕೊಂಡು ಏನ್ರಿ ತಪಸ್ಸಿ ಆಗ್ಬಿಡ್ತಾನೆ. ಅದೇ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗ್ಲಿ, ಇಷ್ಟು ತಪಸ್ಸೆಲ್ಲ ನಮ್ಗೆ ಉತ್ತರ ಸಿಗ್ತಾ ಅಂತಂದ್ರೆ ಇಲ್ಲ ರೀ. ಅದಕ್ಕೆ ಈ ಒಂದು ಪ್ರಶ್ನೆಗೆ ಸತ್ಯವೇದಲ್ಲಿ ಮಾತ್ರ ನಾವೇನ್ ಮಾಡ್ಬೋದ್ರಿ, ಏನ್ ಮಾಡೋದು ನಾವು ನೋಡ್ಬೋದು. ಅದಕ್ಕೆ ಏನ್ರಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ದೇವರು ಯಾಕೆ ಕೆಟ್ಟದ್ನ ಅನುಮತಿ ಕೊಡ್ತಾರೆ, ಇದಕ್ಕೆ ಸತ್ಯವೇದ ಏನು ಹೇಳ್ತದೆ ಅಂತಂದ್ಬಿಟ್ಟು ಈ ಪ್ರಶ್ನೆಗೆ ಎಷ್ಟೋ ಜನಗಳು, ಇವನ್ ಗೌತಮ್ ಬುದ್ಧ ನೋಡಂತ ಒಂದು ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಇರೋದು ಇದು ಸತ್ಯವೇದದಲ್ಲಿ ಮಾತ್ರ ಏನ್ರಿ ಹೇಳೋದು. ಬೇರೆ ಯಾವ ಗ್ರಂಥದಲ್ಲಿ ಯಾವ ಇದ್ರಲ್ಲೂ ಕೂಡ ಹೇಳ್ದಿರಂತ ಒಂದು ವಿಚಾರ ಸತ್ಯವೇದ ಹೇಳ್ತಾರೆ. ಹಾಗೆ ಏನು ನೋಡಿ, ದೇವರು ಮೊದಲು ಆದಾಮ್ನ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆದಾಮ್ನ ಏನ್ ಮಾಡ್ತಾರೆ, ದೇವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡ್ಬಿಟ್ಟು ಈ ಭೂಲೋಕದ ಸರ್ವ ಅಧಿಕಾರ ಏನ್ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ನೋಡಿರ್ತೀನಿ ಎಲ್ಲಿ, ಆದಿಕಾಂಡ 1:26 ಓದಿ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ಅಮೃತ ಸಿಸ್ಟರ್ ಓದ್ಬೋದಾ? ಲೈನ್ ಇದ್ದೀರಾ? ಓದ್ತೀನಿ ಸರ್. ಓದಿ ಬದ. ಆದಿಕಾಂಡ 1:26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ವೆರಿ ಗುಡ್. ಎಲ್ಲ ಏನ್ ಮಾಡ್ಲಿ, ದೊರೆತನ ಮಾಡ್ಲಿ ಅಂದ್ರೆ ದೇವರು ಆದಾಮ್ನ ಭೂಮಿಗೆ ರಾಜನ್ ತರ ಏನ್ರಿ ಮಾಡ್ತಾರೆ. ತನ್ನ ಸ್ವರೂಪದಲ್ಲಿ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ತನ್ನ ಸ್ವರೂಪನೇನೋ ದೇವ್ರು ಹೇಗಿದ್ರು ಹಾಗೆ ಮನುಷ್ಯನ್ ಮಾಡಿದ್ರ? ಇಲ್ಲ ರೀ. ದೇವ್ರ ಏನ್ರಿ ಆತ್ಮಸ್ವರೂಪನು ಯೇಸು ಕ್ರಿಸ್ತ ಹೇಳ್ತಲ್ಲ, ಯೋಹಾನ 4:24, ದೇವನ ಆತ್ಮಸ್ವರೂಪನು. ನಮ್ಮ ತರ ದೇಹಕ್ಕೆ ದೇವ್ರಿಗೇನ ಒಂದು ಶರೀರ ಇಲ್ಲರೆ. ದೇವರ ಆತ್ಮಸ್ವರೂಪನು ಕಣ್ಣಿಗೆ ಏನಾಗಲ್ಲ, ಕಾಣಿಸಿಲ್ಲ ಅಂದ್ರೆ ಮತ್ತೆ ಸ್ವರೂಪನೇನು ಇದು ಬಾಡಿಲಿ ಫೀಚರ್ಸ್ ಬಗ್ಗೆ ಹೇಳ್ತಾ ಇಲ್ಲ ರೀ. ದೇವರಿಗೆ ಒಂದು ಮುಖ್ಯವಾದ ಗುಣಲಕ್ಷಣಗಳಿದೆ. ಏನಪ್ಪಾ ಅದು ಅಂದ್ರೆ ಸ್ವಚಿತ್ತ, ಸೆಲ್ಫ್ ವಿಲ್ ಅಂತ ಹೇಳ್ತಾರೆ. ಇದನ್ನ ದೇವರು ಕೆಟ್ಟದ್ಗೂ ಯೂಸ್ ಮಾಡ್ಕೋಬಹುದು, ಒಳ್ಳೇದ್ಗೂ ಯೂಸ್ ಮಾಡ್ಕೋಬಹುದು. ಆದ್ರೆ ದೇವ್ರು ಯಾವ್ದು ಕೆಟ್ಟದ್ ಮಾಡಲ್ಲ, ಬರೀ ಒಳ್ಳೇದ್ಗೂ ಯೂಸ್ ಮಾಡ್ತಾರೆ. ಈ ತರ ಪ್ರತಿಯೊಬ್ಬ ಮನುಷ್ಯನು ಸೃಷ್ಟಿ ಮಾಡ್ಬೇಕಾದ್ರೆ ಏನಪ್ಪಾ ಮಾಡಿದ್ರೆ, ಫ್ರೀ ವಿಲ್ ಮಾರಲ್ ಏಜೆಂಟ್ ಆಗಿ ಸ್ವಚಿತ್ತ ಉಳ್ಳವನಾಗಿ ಮನುಷ್ಯನ ಏನ್ ಮಾಡಿದ್ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಅವನು ರೋಬೋಟ್ ತರ ಸೃಷ್ಟಿ ಮಾಡಿಲ್ಲ ರೀ. ದೇವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ಗಿಟ್ಟಿಲ್ಲ ಬೊಂಬೆ ತರ ಅವನಿಗೆ ಸ್ವಂತ ಚಿತ್ತ ಅಂತ ಕೊಟ್ರು. ಅದನ್ನ ಏನ್ ಮಾಡ್ಬೋದು, ಅವನು ಕೆಟ್ಟದ್ದು ಒಳ್ಳೇದು ಎಲ್ಲಾದ್ಗೂ ಏನ್ ಮಾಡ್ಬೋದು, ಅವನು ಉಪಯೋಗಿಸ್ಬೋದು. ಈ ರೀತಿ ಮನುಷ್ಯನ ಸೃಷ್ಟಿ ಮಾಡ್ಬಿಟ್ಟು ಭೂಲೋಕ ಸರ್ವ ಅಧಿಕಾರ ಏನ್ ಮಾಡಿದ್ರು, ಕೊಟ್ಬಿಟ್ಟು ಏವಳ್ನ ಏನ್ ಮಾಡಿದ್ರು, ಅವನ್ನ ಸೃಷ್ಟಿ ಮಾಡಿದ್ರು ಅಲ್ವರ. ಏವಳ್ನ ಹೆಂಗ್ ಸೃಷ್ಟಿ ಮಾಡಿದ್ರು, ಆದಾಮಿಂದ ಪಕ್ಕಿಯಲ್ಲಿ ಬೆತ್ಕೊಂಡು ಯಾರನ್ನ ಸೃಷ್ಟಿ ಮಾಡಿದ್ದ, ಏವಳ್ನ ಏನ್ ಮಾಡಿದ್ದ, ಸೃಷ್ಟಿ ಮಾಡಿದ್ದು. ತನ್ನ ಒಂದು ಏನ್ರಿ ಪಕ್ಕಿಯಲ್ಲಿ ಬಿದ್ದಾನೆ. ಕ್ಲೋನಿಂಗ್ ಅಂತ ಹೇಳ್ತಿರಲಿಲ್ಲ ಟೆಕ್ನಾಲಜಿ, ಈ ಟೆಕ್ನಾಲಜಿನ ದೇವ್ರು ಮಾಡಿದ್ರು, ಏವಳ್ನ ಸೃಷ್ಟಿ ಮಾಡಿ. ಅಂದ್ರೆ ದೇವ್ರು ಎಲ್ಲಾ ಸೃಷ್ಟಿ ನೋಡ್ರಿ ಅಂತೀನಿ, ದೇವ್ರು ಸೃಷ್ಟಿ ಮಾಡ್ಬೇಕು ಹೇಗಂತೆ ಪರಿಪೂರ್ಣವಾಗಿದೆ. ಅದ್ರಲ್ಲಿ ಯಾವುದು ಕುಂದು ಕೊರತೆ ಲೋಪ ದೋಷಗಳೇ ಇಲ್ವಂತ್ರಿ. ಎಲ್ಲಿ ಕೊಟ್ಟಿದ್ದಾರೆ, ಧರ್ಮೋಪದೇಶ ಕಂಡ 32:4. ಸಂತೋಷ್ ಬದರ್ ಓದ್ಬೋದು, ಸಂತೋಷ್ ಬದರ್ ಧರ್ಮೋಪದೇಶ ಕಂಡ 32:4. ಓದ್ತೀನಿ ಬ್ರದರ್. ಓಕೆ. ಬ್ರದರ್. ಕರೆಕ್ಟ್. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ನೋಡ್ರ ಆತನು ನಿರ್ವಂಚಕನಾದ ನಂಬಿಕಸ್ಥ ದೇವರು, ನೋಡ್ರ ನೀತಿಯುಳ್ಳವನು ಯಥಾರ್ಥನೂ ಆಗಿದ್ದಾನೆ. ನೋಡ್ರ ಯಾವ ಕುಂದು ಇಲ್ಲ ರೀ. ದೇವರು ಸೃಷ್ಟಿ ಮಾಡ್ಬೇಕ್ರಿ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡೋರಿ, ಸೃಷ್ಟಿ ಮಾಡೋರೆ. ಯಾವ ಕುಂದು ಕೊರತೆ ಏನೂ ಇಲ್ಲ ರೀ. ಅಷ್ಟು ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ಮಾಡೋರೆ, ಸೃಷ್ಟಿ ಮಾಡೋರೆ ಅಲ್ವ. ಮತ್ತೆ ಲೂಸಿಫರ್ ಹೆಂಗ್ ಸೃಷ್ಟಿ ಮಾಡಿದ್ರು, ಸೇತಾನ್ ಇದು ನೋಡಿ, ಸೇತಾನ್ ಹೆಂಗಿದಾನಂತೆ,
ಹಿಂಗೆ ಅದರ ತಲೆ ಮೇಲೆ 2 ಕೊಂಬು, 4 ಕೋರೆಗಳು, ಫುಲ್ಲು ಕಪ್ಪಗೋನೆ, ಬಾಯಿ ಬಿಟ್ರೆ ಬರೀ ಬೆಂಕಿರಿ, ಕಣ್ಣು ಕೆಂಪಗೈತೆ, ಕೈಗಳು ಹಿಂಗಿದಂತೆ ಬೆಳ್ಳುಗಳು ಚೂಪ್ ಚೂಪಾಗೆ ಒಳ್ಳೆ ಶಾರ್ಪಾಗಿ ಇರೋದು. ಒಂದು ಬಾಲ ಬೇರೆ ಐತೆ ತೊಳಿತೀನಿ, ಒರಿಡಾ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ತೊಗೊಂಡು ಆ ಥರ ಸೇತನ್ನ ಹಿಂಗೆ ಸೃಷ್ಟಿ ಮಾಡಿರೋ ದೇವರು. ಹಾಂ ಏನ್ರಿ ಇದೆಲ್ಲ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದು. ಸೇತನ್ನ ದೇವ್ರು ಹೆಂಗ್ ಸೃಷ್ಟಿ ಮಾಡಿದಾರೆ ಗೊತ್ತಾ? ಬೈಬಲ್ ಏನ್ ಹೇಳ್ತಾರೆ ಅಂದ್ರೆ ಅವನೇನ್ರಿ ಪರಿಪೂರ್ಣ ಸುಂದರ ಸರ್ವ ಸುಲಕ್ಷಣ ಶಿರೋಮಣಿ ಅಂತ ಏನ್ ಮಾಡ್ಬಿಡ್ತಾರೆ ನಮ್ಗೆ. ಅವ್ನಿಗೆ ಹೇಳ್ತಾರೆ ಪೂರ್ಣ ಜ್ಞಾನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಎಜೆಕಿಯಲ್ 28:12 ಓದಿಂತೀರಿ. ಎಜೆಕಿಯಲ್ 28:12. ಹೋದ್ರಿ ಯಾರಾದ್ರ? ಓದ್ರಿ ಬ್ರದರ್ ಸಿಸ್ಟರ್ಸ್. ರಾಮಕೃಷ್ಣ ಬ್ರದರ್ ಓದಿ. ಮನುಷ್ಯ ಪುತ್ರನೇ 11 ಅದಲ್ಲ. 28 ಯಾರ ಬ್ರದರ್ ಸಿಸ್ಟರ್ಸ್ ಓದಿ. ಅಮೃತ ಸಿಸ್ಟರ್, ಅನಿತಾ ಸಿಸ್ಟರ್, ನೂತನ್ ಬ್ರದರ್. ಹೇಳ ನರಪುತ್ರನೇ ಹೇಳಿ. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತೆಯನ್ನೆತ್ತು. ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೆನಿನಲ್ಲಿ ನೀನಿದ್ದಿ. ನೋಡ್ರ ಏನ್ ಹೇಳ್ತಾರೆ? ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಂತ ಈದೇನಲ್ಲಿ ಏನಂತ ನೀನಿದ್ದಿ ಅಂತ ಹೇಳ್ತಾರೆ. ಸೇತನಗಿದಂತೆ ಪರಿಪೂರ್ಣ ಸುಂದರ, ಪೂರ್ಣ ಜ್ಞಾನಿ, ಈ ತರ ಇದ್ನ ನೋಡೋದಕ್ಕೆ. ಏನ್ರಿ ಎಷ್ಟು ಸುಂದರವಾಗಿದ್ದ ಅಂತಂದ್ರೆ ಏನ್ರಿ ಅವ್ರೇನೋ ಮುಂದೆ ಬಂದ್ಬಿಟ್ರೆ ಅವನ ಅಡ್ಡ ಬಿದ್ದು ನಾವು ನಮಸ್ಕಾರ ಮಾಡ್ಬಿಡ್ತೀವಿ. ದೇವದೂತಂದ್ರು ಅಷ್ಟೊಂದು ಏನಾಗಿದ್ದಂತೆ ಅಲ್ಲಿ ಇದ್ದಂತೆ ಅಲ್ವರ. ಇವನು ಎಲ್ಲಪ್ಪ ಇದ್ದ ಅಂತ ನೋಡ್ತೀರಿ, ದೇವರ ಉದ್ಯಾನವನ ಅಂತ ಏದೇನಲ್ಲಿ ಇದ್ದಂತೆ. ದೇವ್ರ ಉದ್ಯಾನವನ ಅಂತ ಏದೇನಲ್ಲಿ ಇವರಿದ್ರ. ಹೌದು. ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, ಮುಂದಕ್ಕೆ ಓದಿ ಅಂತೀನಿ. 13ನೇ ವಾಕ್ಯ ಸಿಸ್ಟರ್ ಓದಿ. ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೆರುಲ್ಲ, ವೈಡೂರ್ಯ, ನೀಲಿ ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದ ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನೋಡ್ರ, ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬಿಯಾಗಿದ್ದಿ. ಏನ ರೆಕ್ಕೆ ತೆರೆದು ಕೆರೂಬಿ ಅಂತಂದ್ರೆ ಗಾರ್ಡಿಯನ್ ಏಂಜಲ್ ರೀ. ಅದರ ಒಂದು ಏನ್ರಿ ಸೇಫ್ಟಿ ಮಾಡಂತ ಏಂಜಲ್, ಪ್ರೊಟೆಕ್ಷನ್ ಕೊಡಂತ ಏಂಜಲ್ ಆಗಿ ಏನ್ ಮಾಡಿದ್ರೆ ದೇವ್ರನ್ನ ಬಿಟ್ಟಿರ ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲರು ಕೊರಿಂಥಿಯರು ಬರೆದ ಸಭೆಗೆ ಏನ್ ಹೇಳ್ತಾರೆ, ಏನು ಇದೇನು ಆಶ್ಚರ್ಯವಲ್ಲ, ಸೇತಾನ್ ತಾನೇ ಹಿಂಗ್ ಬರ್ತಾರಂತೆ, ಪ್ರಕಾಶವುಳ್ಳ ದೂತಂತರ ಏನಂತ ಕಾಣಿಸ್ತಂತೆ. ಅಷ್ಟೊಂದು ಪ್ರಕಾಶವಾಗಿ ಯಾರಪ್ಪ ಇದ್ದಾರೆ? ಲೂಸಿಫರ್ ಇದ್ದು. ಅದಕ್ಕೆ ಲೂಸಿಫರ್ ಅಂತ ಪದ ಅರ್ಥ ಏನಪ್ಪ ಅಂದ್ರೆ ಮಾರ್ನಿಂಗ್ ಸ್ಟಾರ್ ಅಂತ ಏನ್ರಿ ಆ ಪದಕ್ಕೆ ಅರ್ಥ. ಅದರ ಏನೋ ಮಾರ್ನಿಂಗ್ ಸ್ಟಾರ್ ಅಂದ್ರೆ ಕನ್ನಡದಲ್ಲಿ ಉದಯ ಅಂತೇನ್ರಿ ಅರ್ಥ. ಅಂದ್ರ ನೋಡಿ ವಾಕ್ಯ ಓದೋಣ. ಯೆಶಾಯ 14:12 ಓದ್ರಿ ಬೈಬಲಲ್ಲಿ. ಐಸಯ 14:12 ಓದ್ರಿ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೋಡ್ರ, ಉದಯ ನಕ್ಷತ್ರವೇ, ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ ಅಲ್ವರ. ಆ ಉದಯ ನಕ್ಷತ್ರ ಅಂತ ಬರೋದೆ ಏನ್ರಿ ಆ ಪದ. ಅದ ಸರಿ, ಬೈಬಲ್ ಬೇರೆ ಯಾರು ಉದಯ ನಕ್ಷತ್ರ ಅಂತ ಹೇಳಿದಾರಾ? ಬೇರೆ ಯಾರು ಇದಾರ ಉದಯ ನಕ್ಷತ್ರ? ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿ. ಪ್ರಕಟಣೆ 22:16 ಹೋದ್ರಿ. ಪ್ರಕಟಣೆ 22:16. ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನವಾಗಿ ಈ ಸಂಗೀತಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವಂತೋಸ್ಕರ ನನ್ನ ದೂತನ ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ
ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡೋಣ ಏನ್ರಿ ಯೇಸು ಕ್ರಿಸ್ತನ ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ ಇಬ್ರು ಉದಯ ಸೂಚಕ ನಕ್ಷತ್ರಗಳನ್ನ ಇದ್ದಾರೆ. ಹಂಗಾರೆ ಇಬ್ರು ಒಟ್ಟಿಗಿದಾರಾ ಅಂದ್ರೆ ಎಸ್, ಇಬ್ರು ಒಟ್ಟಿಗಿದ್ದಾರೆ. ಎಲ್ಲಿ? ಯೋಬ 38ನೇ ಅಧ್ಯಾಯ 6 ಮತ್ತು 7 ಓದಿ. ಯಾವುದರ ಮೇಲೆ ಹ್ಮ್ ಅದರ ಅಸ್ಥಿವಾರ ಸ್ಥಿರವಾಗಿದೆ, ಹ್ಮ್ ಇಲ್ಲವೇ ಆದರೆ ಹ್ಮ್ ಅದರ ಮೂಲೆಗಲ್ ಮೂಲೆಗಲ್ಲನ್ನು ಇಟ್ಟವರು ಯಾರು? ಹ್ಮ್ ಆಗ ಉದಯದ ನಕ್ಷತ್ರ ದೇವರ ಪುತ್ರರೆಲ್ಲ ಉಲ್ಲಾಸದಿಂದ ಆರ್ಭಟಿಸಿದರು. ನೋಡ್ರ ಏನ್ರಿ? ಆಗ ಉದಯ ನಕ್ಷತ್ರಗಳು ಕೂಡಿ ಹರ್ಷಧ್ವನಿಯಿಂದ ಏನ್ರಿ ದೇವ ಪುತ್ರರು ಎಲ್ಲರೂ ಉತ್ಸಾಹದಿಂದ ಆರ್ಭಟಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ದೇವ ಪುತ್ರ ಎಲ್ಲರೂ ಉದಯ ಸೂಚಕ ನಕ್ಷತ್ರಗಳು ಅಂತ ಹೇಳ್ತಾರೆ. ನಕ್ಷತ್ರ ಅಂತ ಹೇಳಲಿ ಅಂದ್ರೆ ಇಬ್ರಿದ್ದಾರೆ. ಇಬ್ರು ಭೂಮಿಗೆ ಅಸ್ಥಿವಾರ ಹಾಕ್ಬೇಕಾದ್ರೆ ಅಂತಾರೆ ಇಬ್ರು ಒಟ್ಟಿಗೆ ಅವರಂತೆ ನೋಡ್ರಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಭೂಮಿಗೆ ಅಸ್ಥಿವಾರ ಹಾಕ್ಬೇಕಾರೆ ಇವರೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಭೂಮಿಗೆ ಒಂದು ಅಸ್ಥಿವಾರ ಹಾಕಿದ್ದಾರೆ ಅಲ್ವರ. ಸರಿ, ಏನಪ್ಪ ಆಯ್ತು ಅಂತಂದ್ರೆ ಏನ್ರಿ? ದೇವರು ಆದಾಮ್ ಮತ್ತೆ ಅವಳನ್ನ ಏನ್ ಮಾಡಿದ್ರು? ಭೂಮಿ ಸೃಷ್ಟಿ ಮಾಡ್ಬಿಟ್ಟು ಏನ್ತಂದ್ರು? ನೀವೆಲ್ಲಾ ಮರದ ಹಣ್ಣುಗಳನ್ನೇ ಮಾಡಿ ಎಚ್ಚೆತ್ತವಾಗ್ತೀನಿ, ಆದ್ರೆ ಒಂದೇ ಒಂದ್ ಮರದ ಹಣ್ಣು ಏನ್ ಮಾಡಕ್ ಹೋಗ್ಬಾರ್ದು, ನೀವು ತಿನ್ನಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾವ ಮರದ ಹಣ್ಣು? ಏನ್ ಮರದ ಹಣ್ಣು ಹೆಸರು? ಒಳ್ಳೆಯದರ ಮತ್ತೆ ವೆರಿ ಕೆಟ್ಟದನ್ನು ಗುಡ್, ಉಂಟು ಮಾಡುವ ಮರ. ವೆರಿ ಗುಡ್ ಅಲ್ವರ. ಓದಿಂತೀನಿ ಆದಿಕಾಂಡ 2:17 ಓದಿ. ಜೆನಿಸಿಸ್ 2:17 ಓದಿ. ಒಳ್ಳೆಯ ಕೆಟ್ಟ ಅರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ನೋಡ್ರ, ಎಲ್ಲಾ ಮರದ ಹಣ್ಣನ್ನು ತಿನ್ರಿ, ಆದ್ರೆ ಒಳ್ಳೇದು ಕೆಟ್ಟದು ಅರಿವಂತೂ ಉಂಟು ಮಾಡಂತ ಮರದ ಹಣ್ಣು ಮಾಡ್ತಾರೆ ಮಾಡ್ಕೊಬಿಡಿ, ತಿನ್ನಕ್ ಹೋಗ್ಬಿಡಿ, ತಿಂದ ದಿನ ನೀವು ಸತ್ತೇ ಹೋಗಿವಿರಿ ಅಂತ ಹೇಳ್ತಾರೆ. ಸರಿ, ದೇವ್ರು ಏನಕ್ಕೆ ಹಣ್ಣು ಇಟ್ಟಿದ್ರು? ಯಾಕೆ ತಿನ್ಬೇಡ ಅಂತ ಹೇಳಿದ್ರು? ಯಾಕೆ ಅಂತಂದ್ರೆ ಪರೀಕ್ಷೆ ಮಾಡೋದಕ್ಕೋಸ್ಕರ. ಆದಾಮ್ ಮತ್ತೆ ಏವಾಳನ್ನ ದೇವ್ರು ಇವಾಗ ತಾನೇ ಸೃಷ್ಟಿ ಮಾಡಿ ಜಗತ್ತಿನ ಸರ್ವ ಅಧಿಕಾರ ಕೊಟ್ಟಿದ್ದಾರೆ. ಪರೀಕ್ಷೆ ಮಾಡಿದ್ರಾ? ಪರೀಕ್ಷೆ ಮಾಡಿದ್ರೇನೆ ಕೊಟ್ಬಿಟ್ಟಿದ್ರು. ಸರಿ, ಇವಾಗ ನಂಬಿಕಸ್ಥರಾಗಿ ಇರ್ತೀರ ಅಂತ ಹೆಂಗ್ ಚೆಕ್ ಮಾಡೋದು? ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಸಿಂಪಲ್ ಆಗಿ ಒಂದು ಟೆಸ್ಟ್ ಇಟ್ರು ಅಲ್ವರ. ಕಂಪನಿಗೆ ಸೇರಿತೀನಿ ತಿಳ್ಕೊಳ್ಳಿ, ಕಂಪನಿಗೆ ಸೇರಿದ ತಕ್ಷಣನೇ ನಮ್ಗೆ 10 ಲಕ್ಷ ಕೊಟ್ಬಿಟ್ಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದು ಕೊಡ್ತಾರ? ಕೊಡಲ್ಲ. ಯಾಕೆ? ನಾವು ನಂಬಿಕಸ್ಥರಾಗಿ ಇರ್ತಿರೋ ಇಲ್ಲ ಅಂತ ಪರೀಕ್ಷೆ ಮಾಡೋವರೆಗೂ ನಮ್ಗೆ ಆ ಜವಾಬ್ದಾರಿ ಕೊಡೋದಿಲ್ಲ. ದೇವ್ರು ಏನ್ ಮಾಡಿದ್ರು? ಫುಲ್ ಜವಾಬ್ದಾರಿ ಕೊಟ್ಬಿಟ್ಟಿದ್ರು, ಆದ್ರೆ ಪರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಪರೀಕ್ಷೆ ಮಾಡೋದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಇರ್ತಾರೆ. ಎಲ್ಲಾ ಮರದಣ್ಣ ತಿನ್ನೋ, ಒಂದೇ ಒಂದು ಮರದಣ್ಣ ಏನ್ ಮಾಡ್ಕೊಬೇಡ, ಇನ್ನು ತಿನ್ನಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಅದರ ಇವಾಗ ಇವ್ರನ್ನ ಭೂಲೋಕಕ್ಕೆ ರಾಜಂತರ ಮಾಡ್ಬಿಟ್ಟು, ಯಾರು ಆದಾಮ್ ಮತ್ತೆ ಅವಳನ್ನ ಒಂದು ಚಿಕ್ಕ ಪರೀಕ್ಷೆ ಇಟ್ಬಿಟ್ಟು ಇವ್ರಿಬ್ರ ಮೇಲೆ ಲೂಸಿಫರ್ನ ದೇವ್ರು ಏನ್ ಮಾಡ್ತಾರೆ? ರೆಕ್ಕೆ ತೆರಳು ನೆರಳು ಕೊಡುವಂತ ಕೆರೂಬ್ ತರ ಏನ್ ಮಾಡ್ತಾರೆ? ಎಲ್ಲಿ? ಆದಿಕಾಂಡ ಎಜಿಕೆಲ್ 28:14 ಅನ್ನೋದಲ್ಲ, ನೀನ್ ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬ್ ಆಗಿದ್ದಿ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಗಾರ್ಡಿಯನ್ ಏಂಜಲ್ ಆಗಿ ದೇವ್ರ ಏನ್ ಮಾಡೋದು? ಲೂಸಿಫರ್ನ ಭೂಲೋಕದಲ್ಲಿ ಬಿಟ್ರು. ಲೂಸಿಫರ್ ಹೆಂಗೆ ಆಗೋಯ್ತು ಅಂತಂದ್ರೆ, ನಾನು ಇಷ್ಟೊಂದು ಉನ್ನತವಾಗಿದ್ದೀನಿ, ನನಗೆ ಭೂಲೋಕದಲ್ಲಿ ಅಧಿಕಾರ ಕೊಡೋದ್ ಬದಲಾಗಿ ನನ್ನನ್ನು ಏನ್ ಮಾಡ್ಬಿಟ್ರು? ಭೂಲೋಕದಲ್ಲಿ ವಾಚ್ಮನ್ ಆಗಿ ಮಾಡ್ಬಿಟ್ರಲ್ಲ ಇವರು ಹೊಸೊಬ್ರಿಗೆ ಅಂತಂದ್ಬಿಟ್ಟು ಲೂಸಿಫರ್ಗೆ ತಾನೇ ಅಷ್ಟು ಲೆವೆಲ್ ತೆಗೆಸ್ಕೊಳಕ್ ಆಗಿಲ್ಲ ರೀ. ಯೋಚನೆ ಮಾಡಿರ್ತೀನಿ, ನೀವೆಲ್ಲ ಕಂಪನಿ ಮ್ಯಾನೇಜರ್ ಆಗಿದ್ದೀರಂತ, ಸಡನ್ ಆಗಿ ನಾಳೆಯಿಂದ ಬಂದ್ಬಿಟ್ಟು ನಿಮ್ ಬಾಸು ನಿಮ್ ಮ್ಯಾನೇಜರ್ ಅಲ್ಲಪ್ಪ, ನೀನ್ ವಾಚ್ಮನ್ ಆಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಗೆ ಹೆಂಗಿರ್ತದೆ? ದಿನ ಹೋಗ್ತಾ ಬತ್ತಾ ಏನ್ರಿ ನಮ್ಮ ಬಾಸ್ ನೋಡ್ತಾ ಇರ್ಬೇಕಲ್ಲ, ಮನ್ಸಲ್ಲಿ ಮತ್ತೆ ಆಲೋಚನೆ ಬರ್ತದೆ, ಹಿಂಗೇನಾರ ಮಾಡ್ಬೇಕು, ಹೆಂಗಿದ್ದೆ ನಾನು ಹೆಂಗ್ ಮಾಡ್ಬಿಟ್ಟ ಅಂತ ಒಂದು ಹೆಂಗೆ ನಿಮ್ಮ ಮನಸ್ಸಲ್ಲಿ ಒಂದು ಆಲೋಚನೆಗಳು ಬರ್ತದೋ, ಇದೇ ತರ ಲೂಸಿಫರ್ಗೆ ಏನಾಗಿದ್ದೋ ಕೆಟ್ಟ ಆಲೋಚನೆಗಳು ಬಂದಿದ್ದು. ಅವಾಗೇ ಅವನ ಏಷಾಯ 14ನೇ ಅಧ್ಯಾಯದಲ್ಲಿ ಹೇಳೋಂಥ ರೀತಿಲಿ ದೇವ್ರ ವಿರುದ್ಧವಾಗಿ ಏನ್ ಮಾಡ್ತಾನೆ? ಆಲೋಚನೆ ಮಾಡಕ್ಕೆ ಏನ್ ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ. ನೋಡಿ ಅಂತೀನಿ, ಓದನ ಏಷಾಯ 14ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ. ಐಸಯಾ 14 ಚಾಪ್ಟರ್ 13 and 14. ಲಾವಣ್ಯ ಸಿಸ್ಟರ್ ಓದ್ಬೋದಾ? ಲಾವಣ್ಯ ವರುಣ್ ಸಿಸ್ಟರ್ ಓದಕ್ಕಾಗ್ತದ? ಸಾರಿ ಬ್ರದರ್, ಪಾಪ. ಓಕೆ ಓಕೆ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಹ್ಮ್ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸೂರಾಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೇರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತ ತೋಣತನಿಕೆ ಸರಿಸಮಾನಾಗುವೆನು ಅಂದುಕೊಂಡಿದ್ದೇನಲ್ಲ. ನೋಡ್ರ ಏನ್ ಅಂದ್ಕೊಂಡಂತೆ? ಏನಂತಾರೆ? ಉನ್ನತ ಮೇಘ ಮಂಡಲಗಳಿಗೆ ಏರಿ ಎಲ್ಲಾ ನಕ್ಷತ್ರಗಳಿಂದ ಮೇಲೆ ಮಾಡ್ತೀನಿ, ನಕ್ಷತ್ರನ ಏರ್ಸ್ಕೊಂತೀನಿ ಅಂತ ಥಿಂಕ್ ಮಾಡಿ ಅವಾಗ ಏನ್ ಮಾಡೋದು? ದೇವ್ರಿಗೆ ಈಕ್ವಲ್ ಆಗ್ತೀನಿ ನಾನು
ಅದರ ಹೆಂಗೆ ಈಕ್ವಲ್ ಆಗ್ತೀನಿ? ದೇವ್ರು ಹೆಂಗೆ ಈ ಬ್ರಹ್ಮಾಂಡಕ್ಕೆ ಒಂದು ಅಧಿಪತಿ ಆಗಿದಾರೋ, ನಾನು ಈ ಭೂಲೋಕಕ್ಕೆ ಏನಾಗ್ತೀನಿ, ಅಧಿಪತಿ ಆಗ್ತೀನಿ ಅಂತ ಏನ್ ಮಾಡ್ತಾನೆ, ಹೆಂಗಾರ ಮಾಡಿ ಏವಳ್ನ ಮತ್ತೆ ಆದಾಮ್ನ ವಶಪಡಿಸ್ಕೊಂಡ್ಬಿಟ್ರೆ ಇವ್ರ ಬದ್ಲಾಗಿ ನಾನೇ ಭೂಮಿಗೆ ಏನಾಗ್ಬೋದು, ರಾಜ್ಯನಾಗಿರ್ಬೋದು ಅಂತ ಏನ್ ಮಾಡ್ತಾನೆ, ವಂಚಿಸ್ತಾನೆ. ಹೆಂಗ್ ವಂಚಿಸ್ತಾನೆ ಅಂತಂದ್ರೆ, ಏವಾಳ್ಗೆ ತಿನ್ಬಾರ್ದಾಗೆ ಅಂತ ಹಣ್ಣನ್ನ ತಿನ್ನೋ ರೀತಿಲಿ ಮಾಡ್ತಾನೆ. ಹೇಗ್ ಮಾಡ್ದ? ಅದರ ಏನ್ರಿ ಅಲ್ಲಿ ಬೈಬಲ್ ಹೆಂಗ್ ಕೊಟ್ಟಿದ್ರೆ, ಸರ್ಪ ಬಂದು ಮಾತಾಡ್ಕೊಂಡ. ಸರ್ಪ ಬಂದು ಮಾತಾಡಿದ್ದಲ್ಲ ರೀ, ಸರ್ಪ ಮಾಡಂತ ಎಲ್ಲಾ ಕೆಲ್ಸಗಳು ಏವಾಳಿಗೆ ಮಾತಿನ ಥರ ಏನಾಗಿತ್ತು, ಇತ್ತು. ಶೇತಾನ್ ಏನ್ ಮಾಡ್ತಾನೆ, ಸರ್ಪನ ತಿನ್ಬೇಡ ಅಂತ ಹಣ್ಣನ್ನ ತಿನ್ ಮಾಡ್ತಾನೆ. ಏವಾಳು ಈ ದೃಷ್ಟಿ ನೋಡಿದ ತಕ್ಷಣ ಏವಾಳ ಮನ್ಸೊಂದು ಆಲೋಚನೆ ಬಂದಿರ್ತದೆ, ಅಯ್ಯೋ ದೇವರು ಹೇಗೂ ತಿನ್ಬೇಡ ಅಂತಂದ್ರಲ್ಲ, ಮತ್ತೆ ಈ ಸರ್ಪ ತಿಂದೈತಲ್ಲ, ಬದುಕಿದಿಲ್ಲ ಅಂತ ಪ್ರಶ್ನೆ ಬಂದಿರ್ತಾರೆ. ಅದಕ್ಕೆ ಶೇತಾನ ಏನು ಉತ್ತರ ಕೊಡ್ತಾನೆ, ತಿರ್ಗಾ ಆಲೋಚನೆ ಉತ್ತರ ಏನು ಕೊಡ್ತಾನೆ, ಅಯ್ಯೋ ನೀನು ಹೇಗೂ ಸಾಯೋದಿಲ್ಲ, ಸರ್ಪ ನೋಡು ತಿನ್ನಿನಾಗಿದೆ, ಬದುಕೆ ಇದೆಯಲ್ಲ ಅಂತ. ಅದಕ್ಕೆ ಏವಾಳ ಮನ್ಸಲ್ಲಿ ಇದೊಂದು ಆಲೋಚನೆ ಬರ್ತದೆ, ಅಯ್ಯೋ ಹಂಗಾರೆ ಯಾಕೆ ದೇವ್ರು ಹೇಳಿದ್ರು ತಿನ್ಬೇಡ ಅಂತ. ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾನೆ ಶೇತಾನ, ಅಯ್ಯೋ ನೀನ್ ತಿಂದ್ರೆ ದೇವ್ರ ತರ ಆಗೋತ್ತೆ ಅಂದ್ಬಿಟ್ಟು ದೇವ್ರಿಗೆ ಭಯ. ಅದಕ್ಕೆ ದೇವ್ರ ಏನ್ಬಿಟ್ಟ ನಿಂಗೆ ತಿನ್ಬೇಡ ಅಂತ ಹೇಳ್ಬಿಟ್ಟವ್ರೆ ಅಂದ್ಬಿಟ್ಟಲ್ಲ. ಇದನ್ನ ಕೇಳಿದ ತಕ್ಷಣ ಏವಳಿಗೆ ಏನಾಗಿರ್ತಾರೆ, ಓಹ್ ಕರೆಕ್ಟು, ಹಂಗಾರೆ ತಿಂದ್ರೆ ದೇವ್ರ ತರ ಆಗ್ಬಿಡ್ತೀವಿ ಅಂದ್ಬಿಟ್ಟು ಆ ಆಸೆನ ಏನ್ ಮಾಡ್ತಾಳೆ, ಏವಾಳು ಹಣ್ಣ ತಿನ್ಬಿಡ್ತಾಳೆ. ಈ ತರ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್. ನೇರವಾಗಿ ಏನ್ ಮಾಡಿಲ್ಲ, ಬಂದು ಮಾತಾಡ್ಲ ರೀ, ಆದ್ರೆ ಅವನು ಮಾಡೋಂಥ ಎಲ್ಲ ಒಂದು ಕೆಲಸಗಳು ಏವಾಳಿಗೆ ಹೆಂಗಿತ್ತಂತೆ, ಮಾತಿನ ರೀತಿಲಿತ್ತು. ಅದರ ಅದಿಗಾಡ್ಬೇಕಾದ್ರೆ ಲೋಕದಲ್ಲಿ ಮೊದಲನೇ ಪ್ರಶ್ನೆ ಯಾರ ಮುಖಾಂತರ ಬಂದಿರೋದು, ಸರ್ಪದ ಮುಖಾಂತರ ರೀ. ಅದರ ಸರ್ಪದ ಮುಖಾಂತರ ಬಂದಿರೋದ್ರಿಂದ ಆ ಒಂದು ಪ್ರಶ್ನೆ ಇದೆ ಗೊತ್ತಾ, ಏನ್ರಿ ಕ್ವಶನ್ ಮಾರ್ಕ್. ಇವತ್ತು ಕೂಡ ನಾವು ಹೆಂಗಾಗ್ತೀರಿ, ಯಾವ ತರ ಹಾಕೋದು, ಸರ್ಪದ ಎಡೆ ತರ ಆಗ್ತೀವಿ ನೋಡ್ರ. ಯಾಕೆ ಸರ್ಪದ ಏನಾಗಿರೋದು ಇವತ್ತು ಅಲ್ಲಿ ಬಂದಿರೋದು ಅಲ್ವರ, ಕ್ವಶನ್ ಮಾರ್ಕ್ ಫಸ್ಟ್ ಕ್ವಶನ್. ಅದರ ಲೋಕದಲ್ಲಿ ಬಂದಿದ್ದು ಯಾರಿದಂತೆ, ಸರ್ಪದಿಂದ. ಅದಕ್ಕೆ ಆ ಸರ್ಪದ ಹೆಡೆ ಥರನೇ ಪ್ರಶ್ನೆ ಚಿಹ್ನೆ ಏನು ಮಾಡೋದು ಇವತ್ತು ಕೂಡ ಯೂಸ್ ಮಾಡೋದು ಅದರ. ಸರಿ, ಏವಾಳು ಹಣ್ಣ ತಿಂದ್ಲು, ಯಾಮಾರ್ಸ್ ಹೋಗ್ಬಿಟ್ಲು, ಮೋಸ ಹೋಗ್ಬಿಟ್ಲು, ಏವಾಳು ಹಣ್ಣು ತಿಂದ್ಬಿಟ್ಲು. ಆದಾಮ ವಂಚನೆಗೊಳಗಾದ್ನ, ಆದಾಮ್ನ ಶೇತಾನ ಮೋಸಗೊಳಿಸ್ಬಿಟ್ನ ಅಂತ ನೋಡಿದ್ರೆ, ವಾಕ್ಯ ಓದಿ ನೋಡೋಣ. 1 ತಿಮೋತಿ 2:14 ಓದಿ. 1 ತಿಮೋತಿ 2:14 ಓದ್ರಿ ಯಾರಾದ್ರ. ಇದಲ್ಲದೆ ಆದಾಮನು ಪ್ರಾಪಂಚನೆಯ ಒಳಬಿದ್ದನಲ್ಲ, ಸ್ತ್ರೀಯು ವಂಚನೆಗೆ ಒಯ್ಯಲ್ಬಿದ್ದು ಅಪರಾಧಿಯಾದಳು. ನೋಡ್ರ ಏನ್ರಿ, ಆದಾಮನು ವಂಚನೆಗೆ ಏನಾಗಿದೆ, ಹೊಳೆ ಬೀಳಿಲ್ವಂತಾರಿ. ಆದಾಮ್ ಮೋಸಕ್ಕೆ ಹೋಗ್ಲೇ ಇಲ್ಲ, ಮೋಸ ಹೋಗ್ಲೇ ಇಲ್ಲ. ಏವಾಳು ಏನಾಗಿದೆ, ಮೋಸಕ್ಕೆ ಒಳಗಾಗಿದ್ರಿ. ಆದಾಮ್ ಚೆನ್ನಾಗಿ ಗೊತ್ತಿತ್ತು ಹಣ್ಣು ತಿಂದ್ರೆ ಏನಾಗ್ತಿದೆ ಅಂತ, ಸತ್ಯ ಸಿಗ. ಮತ್ತೆ ಹಣ್ಣು ಹೆಂಗೆ ತಿಂದ, ಆದಾಮ್ ಚೆನ್ನಾಗಿ ಗೊತ್ತಿದ್ದಲ್ಲ ಹಣ್ಣು ತಿಂದು ಸಾಯ್ತೀನಿ, ಮತ್ತೆ ಹೆಂಗೆ ತಿಂದ, ಏನಕ್ಕೆ ತಿಂದ ಅಂತಂದ್ರೆ ಅವ್ನು ಆ್ಯಕ್ಚುಲಿ ಸೂಸೈಡ್ ಮಾಡ್ಕೊಂಡಾರಿ. ಯಾಕೆ ಗೊತ್ತಾ, ಯಾಕೆ ಅಂತಂದ್ರೆ ಹಣ್ಣು ತಿಂದ್ಬಿಟ್ಟವಳು ಏವಾಳು, ಇವಾಗ ಖಂಡಿತ ಹೋಗೋ ಏವಾಳು ಏನಾಗ್ತಾಳೆ, ಸತ್ಯ ಸಾಯ್ತಾಳೆ. ಇವಳು ಸತ್ತೋಗ್ಬಿಟ್ರೆ ನನ್ನ ಗತಿ ಏನು. ಅದಕ್ಕೆ ಏನು ಮಾಡ್ತಾನೆ ಅಂತಂದ್ರೆ, ಇವನು ಏನು ಮಾಡ್ತಾನೆ ಅಲ್ಲಿ, ಅವನ ಜೊತೆಗೆ ಸಾಯಕ್ಕೆ ಸಿದ್ಧವಾಗ್ಬಿಡ್ತಾನ್ರಿ. ಅದರ ಇವ್ರು ನೋಡಿದ್ರಿ, ಇದು ಬೈಬಲಲ್ಲಿ ಫಸ್ಟ್ ಲವ್ ಸ್ಟೋರಿ. ನಾವು ಲೋಕದಲ್ಲಿ ಎಷ್ಟು ಲವ್ ಸ್ಟೋರಿ ನೋಡಿದಲ್ವ, ಈ ರಂಜನಾ, ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ಟು. ಲೋಕದಲ್ಲಿ ಎಷ್ಟೋ ಜನ ಹುಡುಗಿ ಇದ್ರು, ಒಬ್ರಿಗೆ ಏನು ಮಾಡ್ತಾರೆ ಇವರು, ಸಾಯ್ತಾರೆ ನೋಡಿದ್ರಿ. ಯಾಕಪ್ಪ ಹೋದ್ರೆ ಹೋಯ್ತಲ್ಲ, ಇನ್ನೊಬ್ಬ ಕೊಡ್ತಾರೆ ಅಂತ ನಂಬಿಕೆ ಇಲ್ವಾ? ಆ ನಂಬಿಕೆ ಇಲ್ಲ ರೀ. ಯಾಕಂದ್ರೆ ಈ ಟೈಮ್ ದೊಡ್ಡದಲ್ಲಿ ಇದು ಒಬ್ಳೆ, ಇವಳು ಹೋಗ್ಬಿಟ್ರೆ ಇನ್ನೊಬ್ಳು ಯಾರು ಸಿಗ್ತಾರೆ ನನಗೆ. ಅದು ಮಾತ್ರ ಅಲ್ಲ, ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ ರೀ, ಇನ್ನೊಬ್ಬನ ಕೊಡ್ತಾರೆ ಅಂತ ಮಾಡ. ಅದಕ್ಕೆ ಆದಾಮ್ ಏನ್ ಮಾಡ್ತಾನೆ, ತಿನ್ಬಾರ್ದಂತ ಹಣ್ಣ ತಿಂತಾನೆ. ಯಾವಾಗ ತಿಂತಾರೋ ದೇವ್ರ ಏನ್ ಮಾಡ್ತಾರೆ, ಈಡಂದ್ರೆ ಹೊರಗಡೆ ಏನ್ ಮಾಡ್ತಾರೆ, ಇವನ್ನ ಕಳಿಸ್ಬಿಡ್ತಾರೆ. ಎಲ್ಲಿ ಕಳಿಸ್ಬಿಡ್ತಾರೆ, ಅಪರಿಪೂರ್ಣವಾಗಿರೋಂಥ ಭೂಮಿಗೆ ಕಳಿಸ್ತಾರೆ. ಶಾಪ ಕೊಡ್ತಾರೆ, ನಿನ್ನ ನಿಮಿತ್ತ ಭೂಮಿ ಏನಾಗಿದೆ, ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳು ಏನ್ ಮಾಡ್ತಾರೆ, ಅದು ತರ್ತದೆ ಅಂತ ಓದೋಣ. ಆದಿಕಾಂಡ 3ನೇ ಅಧ್ಯಾಯ 17-19. ಯಾರ ಬ್ರದರ್ ಸಿಸ್ಟರ್ಸ್ ಓದ್ತೀರಾ? ರಂಗಸ್ವಾಮಿ ಬ್ರದರ್ ಅಥವಾ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯು ಅನುಭವಿಸುವಿ. ನೋಡಿದ್ರಾ ಏನ್ ಮಾಡ್ತಾರೆ, ಮುಳ್ಳು ಕಳೆಗಳು ತರ್ತದೆ, ನಿನ್ನ ನಿಮಿತ್ತ ಭೂಮಿಗೆ ಶಪಿಸಲ್ಪಟ್ಟಿದೆ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಭೂಮಿ ಅಪರಿಪೂರ್ಣವಂತ ಭೂಮಿ ಕಳಿಸ್ತಾರೆ. ಆದಾಮ್ ಅವತ್ತಿಂದ ಆದಾಮ್ ಮುಖಾಂತರ ಪ್ರತಿಯೊಬ್ಬ ಮನುಷ್ಯರು ಆದಾಮ್ನಲ್ಲಿ ಇವತ್ತು
ಆ ಕೆಟ್ಟದ್ದು ಏನ್ ಮಾಡ್ತಾರೆ ಅನುಭವಿಸ್ತವ್ರೆ, ಕಷ್ಟ, ಸಂಕಟ, ಮರಣ, ವೇದನೆ, ಅದರ ಇವೆಲ್ಲದಕ್ಕೂ ಸಾಕ್ಷಿ ಏನಪ್ಪಾ ಅಂದ್ರೆ ಈಡೇನ್ ತೋಟದಲ್ಲಿ ಬಂದಿರೋ ಶಾಪ ಏನ್ರಿ, ಅದಕ್ಕೆ ಇವೆಲ್ಲ ಸಾಕ್ಷಿ ರೀ. ಪ್ರತಿಯೊಂದು ಸಮಾಧಿ, ಪ್ರತಿಯೊಂದು ಸಾವು ಏನಾಗಿದೆ, ಸಾಕ್ಷಿ ಆಗಿದೆ. ಇವತ್ತು ನೋಡ್ಬೇಕಾದ್ರೆ ಆಕ್ಚುಲಿ ಮನುಷ್ಯ ಅಧಿಕವಾಗಿ ಏನ್ರಿ ನ್ಯಾಚುರಲ್ ಡಿಸಾಸ್ಟರ್ಸ್ಗಿಂತ ಅಧಿಕವಾಗಿ ಮನುಷ್ಯ ಯಾವ್ದ್ರಲ್ಲಿ ಸಾಯ್ತಾರೆ ಅಂತಂದ್ರೆ ಏನ್ರಿ, ಯುದ್ಧ ಭೂಮಿಲಿ ಏನ್ ಮಾಡ್ತಾರೆ ಮನುಷ್ಯ ಸಾಯ್ತಾನ್ರಿ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವತ್ತು ಯುದ್ಧಗಳು ಆಗ್ಬೇಕು ಏನೇ ಗೊತ್ತಾ, ಸುಮ್ಮ ಚಿಕ್ಕ ಚಿಕ್ಕ ಮನಸ್ತಾಪಗಳರಿ. ಇವನು ಒಸಾಮಾ ಬಿನ್ ಲಾಡೆನ್ ನೋಡ್ಬೇಕಾರೆ ಏನ್ರಿ ಅಮೆರಿಕಾಗೆ CIA ಒಂದ್ ಕಾಲದಲ್ಲಿ ಜೇಮ್ಸ್ ಬಾಂಡ್ ತರ ರೀ. ಆದ್ರೆ ಏನೋ ಮನಸ್ತಾಪದಿಂದ ಅಮೆರಿಕ ವಿರುದ್ಧವಾಗಿ ಏನ್ ಮಾಡ್ತಾನ್ರಿ, ಅವನ ಬೀಳ್ತಾನೆ ನೋಡ್ರಿ. ಅಂದ್ರೆ ಯಾಕೆ, ಚಿಕ್ಕ ಮನಸ್ತಾಪ, ಮನುಷ್ಯನ ಸ್ವಾರ್ಥತನ ಏನ್ರಿ ಇದಕ್ಕೆ ಕಾರಣ. ಅಧಿಕವಾಗಿ ಏನ್ರಿ ಭೂಕಂಪಗಳಾಗ್ತದೆ. ಏನಕ್ಕೆ ಭೂಕಂಪ ಆಗ್ತದೆ, ಏನ್ ಕಾರಣ ಏನ್ರಿ, ಅಧಿಕವಾಗಿ ಮೈನಿಂಗ್, ಅದರ ಅಧಿಕವಾಗಿ ಗಣಿ ಮಾಡೋದ್ರಿಂದ ಏನಾಗ್ತದೆ, ನೆಲ ಏನಾಗ್ತದೆ ಲೂಸ್ ಆಗಿದ್ರೆ ಭೂಕಂಪ ಆಗ್ತದೆ. ಫ್ಲಡ್ ಏನಕ್ಕೆ ಬರ್ತಾರೆ, ಜಲಪ್ರಳಯಗಳು ಏನಕ್ಕೆ ಬರ್ತಾರೆ, ಬೆಟ್ಟದ ಮೇಲೆ ಅಂತ ಎಲ್ಲ ಮರಗಳನ್ನ ಕಡಿದ್ಬಿಟ್ಟ ಅಂತಂದ್ರೆ, ಡಿಫಾರೆಸ್ಟೇಷನ್ ಮಾಡಿದ್ರೆ ಏನಾಗ್ತದೆ, ಮಳೆ ಬಂದವಾಗ ಎಲ್ಲ ನೀರು ಏನ್ ಮಾಡ್ತಾರೆ ಭೂಮಿಗೆ ಕೊಚ್ಕೊಂಡು ಬರ್ತಾರೆ ನೋಡಿದ್ರಿ. ಇದೆಲ್ಲ ಏನ್ ಕಾರಣ ಅಂದ್ರೆ ಮನುಷ್ಯನ ಸ್ವಾರ್ಥತನ. ಅಧಿಕವಾಗಿ ಮನುಷ್ಯ ಸ್ವಾರ್ಥತೆ ಮಾಡೋದು ಲೋಕದಲ್ಲಿ ಸಾಯೋದು. ಅದಕ್ಕೆ ನೋಡಿ ವಾಕ್ಯ ಓದೋಣ ಎಲ್ಲಪ್ಪ ಅಂದ್ರೆ ಏಷಯ 66:1 ಇಲ್ಲಿ ಐಜಯ 66:1 ಓದಿ. ಜಯಪ್ರಕಾಶ್ ಓದ್ತೀರಾ? ಓದಿ ಬರ್ಸಿ ಸಿಸ್ಟರ್. ಕರ್ತನು ಹೇಳುವುದೇನೆಂದರೆ, ಆಕಾಶವು ನನ್ನ ಸಿಂಹಾಸನವು, ಭೂಮಿಯು ನನ್ನ ಪಾದಪೀಠವು. ನೀವು ನನಗೋಸ್ಕರ ಕಟ್ಟುವ ಮನೆ ಎಲ್ಲಿ? ನನ್ನ ವಿಶ್ರಾಂತಿಯು ಸ್ಥಳವು ಎಲ್ಲಿ? ನೋಡ್ರ ಏನಂತಾರೆ, ಪರಲೋಕವೇ ನನ್ನ ಸಿಂಹಾಸನ, ಆಕಾಶವೇ ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಅಂತ ಹೇಳ್ತಾರೆ. ಏನ್ ಅರ್ಥ ಹಂಗಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ದೇವ್ರ ಪರಲೋಕದಲ್ಲಿ ಕೂತ್ಕೊಂಡು ಭೂಮಿ ಮೇಲೆ ಕಾಲಿಟ್ಟಾರೆ ಅಂತ ಅರ್ಥ ಇಲ್ಲ ರೀ. ಪಾದಪೀಠ ಅಂದ್ರೆ ಬೈಬಲ್ನ ಅರ್ಥ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಏನ್ ನೋಡಿದ್ವಿ ನಾವು, ಔಟ್ ಟು ಸ್ಟಡಿ ದ ಬೈಬಲ್ ಹೆಂಗ್ ಓದೋದು, ಬೈಬಲ್ ಡಿಕ್ಷನರಿ, ಬೈಬಲ್ ಒಂದೊಂದು ಪದಗಳನ್ನ ಅರ್ಥ ತೆಗೆದು ಕ್ಲೀನಾಗಿ ಮಾಡಿದ್ ನಾವು ಸ್ಪಷ್ಟವಾಗಿ ಓದ್ಬೇಕು. ಪಾದಪೀಠ ಏನಪ್ಪಾ ಅಂದ್ರೆ, ಹಳೆ ಕಾಲದಲ್ಲಿ ಗುರುಗಳು ಪಾಠ ಹೇಳ್ಕೊಡ್ಬೇಕು, ಈ ತರ ಮೇಜ್ ಮೇಲೆ ಕೂತ್ಕೊಂಡವ್ರು, ಚೇರ್ ಮೇಲೆ. ಶಿಷ್ಯನ್ಗಳು ಎಲ್ಲಿ ಕೂತ್ಕೊಂಡು ಅಂದ್ರೆ ಕೆಡೆ ಅಂತಾರೆ ಕೂತ್ಕೊಂಡು ನೋಡ್ತೀನಿ. ಗುರುಗಳು ಪಾದ ಕೆಡೆ ಒಂದು ಚಿಕ್ಕದಾಗ ಒಂದು ಪೀಠ ಇಟ್ಕೊಂಡವ್ರು ನೋಡಿರ್ತೀನಿ. ಆ ಪೀಠದ ಮುಂದ್ಗಡೆ ಕೆಡೆ ಏನ್ ಮಾಡೋರು, ಪಾದದ ಸನ್ನಿಧಾನದಲ್ಲಿ ಕೂತ್ಕೊಂಡು ಪಾಠ ಕೇಳೋರು. ಈ ಸ್ಥಳಕ್ಕೆ ಹೆಸರು ಏನಪ್ಪಾ ಅಂದ್ರೆ ಪಾದಪೀಠ ಅಂತ ನೋಡಿ. ಬೇಕಾದ್ರೆ ವಾಕ್ಯ ಓದೋಣ. ಅಪೊಸ್ತಲ ಪೌಲು ಇದೇ ತರ ಗಮಾಲಿಯಲಿನ ಪಾದಪೀಠದಲ್ಲಿ ಪಾಠ ಕಲ್ತಿರತ್ತೆ. ಎಲ್ಲಿ ಕೊಟ್ಟಿದ್ದಾರೆ, ಅಪೊಸ್ತಲ ಕೃತ್ಯಗಳು 22:3. ನಿಜವಾಗಿಯೂ ನಾನು ಕಿಲಿಕಿಯದ ತಾರ್ಸ ಪಟ್ಟಣದಲ್ಲಿ ಹುಟ್ಟಿದ ಒಬ್ಬ ಯಹೂದ್ಯನು. ಆದರೂ ಈ ಪಟ್ಟಣದಲ್ಲಿ ಗಮಲಿಯೇಲನ ಪಾದದ ಬಳಿಯಲ್ಲಿ ಬೆಳೆದವನಾಗಿದ್ದು, ಪಿತೃಗಳ ನ್ಯಾಯ ಪ್ರಮಾಣದ ಸಂಪೂರ್ಣ ಕ್ರಮಕ್ಕನುಸಾರವಾಗಿ ಶಿಕ್ಷಣ ಹೊಂದಿ. ನೋಡ್ರ ಸಾಕ್ಬಿಡಿ ಹೇಳ್ತಾರೆ, ಅವರ ಪಾದದ ಸನ್ನಿಧಾನದಲ್ಲಿ. ಇನ್ನು ಬೈಬಲ್ ಓದಂತಂದ್ರೆ ಇದು ಡಿಜಿಟಲ್ ಬೈಬಲ್, ಆಕ್ಚುಲ್ ಬೈಬಲ್ ಓದಿದ್ರೆ ಅಂದ್ರೆ ಅವರ ಪಾದ ಸನ್ನಿಧಾನದಲ್ಲಿ ಮಾಡ್ತಾರೆ ಪಾಠನ ಕಲ್ತರು ಅಂತ ಹೇಳ್ತಾರೆ. ಅದರ ಪಾದ ಸನ್ನಿಧಾನ ಏನೋ, ಪಾದಪೀಠನೇನ್ರಿ ಪಾಠ ಕಲಿಯಂತ ಸ್ಥಳ. ಆ ಗಮಾಲಿಯನ ಪಾಠ ಕಲಿಯಂತ ಸ್ಥಳದಲ್ಲಿ ಅಪೊಸ್ತಲ ಪೌಲ ಪಾಠ ಕಲಿಯೋದು. ಇದೇ ತರ ಭೂಮಿ ಪಾದಪೀಠ ಅಂತಂದ್ರೆ ದೇವ್ರ ಎಲ್ಲಾ ಸೃಷ್ಟಿಗಳಿಗೂ ಪಾಠ ಕಲಿಸೋದಕ್ಕೇನ್ರಿ ಭೂಮಿ ಒಂದು ಸ್ಥಳ ಅಂತೆ. ಮತ್ತೆ ಹೆಂಗ್ ಪಾಠ ಕಲಿಯೋದು, ಆಕ್ಚುಲಿ ಪಾಠ ಕಲಿಯೋದಿಕ್ಕೆ 4 ವಿಧಗಳಿದೆ ರೀ. ಅದರ ಏನ್ರಿ, ಮೊದಲನೇದು ಇಂಟ್ಯೂಷನ್ ಅಂತ ಹೇಳ್ತಾರೆ. ಇಂಟ್ಯೂಷನ್ ಏನ್ರಿ, ಸಹಜ ಜ್ಞಾನ. ಒಳ್ಳೇದು ಕೆಟ್ಟದು ಅಂತ ಹೇಳೋಂಥ ಅವಶ್ಯಕತೆನೇ ಇಲ್ಲ, ಇದು ಸಹಜವಾಗಿ ಈ ಜ್ಞಾನ ಅವರಲ್ಲಿರೋದು. ಇದು ದೇವ್ರೊಬ್ರಿಗೆ ಅನ್ವಯಿಸ್ತಾರ್ರಿ. ದೇವರಿಗೆ ಯಾರೋ ಕೆಟ್ಟದ್ದು ಒಳ್ಳೇದು ಅಂತ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಜ್ಞಾನ ಅವರಲ್ಲಿ ಏನಾಗಿದೆ ಇದೆ. ಇದು ದೇವ್ರೊಬ್ರಿಗೆ ಅಪ್ಲಿಕೇಬಲ್. ಎರಡನೇದು ಅಡ್ವೈಸ್ ಏನೇನ್ರಿ, ಹೇಳೋದನ್ನ ಕೇಳೋಂಥದ್ದು. ಅಲ್ಲರ ದೇವ್ರು ಅಡ್ವೈಸ್ ಮಾಡಿದ್ರೆ ಆದಾಮ್ಗೆ ಹಣ್ಣು ತಿನ್ಬಿಡ ಅಂತ, ಎಸ್ ಮಾಡಿದ್ರು. ಆದಾಮ್ ಕೇಳೋದನ್ನ ಕೇಳಲಿಲ್ಲ. ಹಾಗಾದ್ರೆ ಅಡ್ವೈಸು ಆದಾಮ್ ವಿಚಾರದಲ್ಲಿ ವರ್ಕೌಟ್ ಆಗ್ಲಿಲ್ಲ. ಎರಡನೇದು ಫೇಲಿಯರ್. ಮೂರನೇದೈತೆ ಏನದು, ಅಬ್ಸರ್ವೇಷನ್. ಮತ್ತೊಬ್ಬರನ್ನ ನೋಡಿ ಕೆಟ್ಟದನ್ನೇನೋ ಪಾಪ ಅಂದ್ರೆ ಏನೋ ಅಂತಂದ್ಬಿಟ್ಟು ಕಲಿಯಂಥದ್ದು. ಸರಿ, ಆದಾಮ್ಗೆ ಈಡೇನ್ ತೋರ್ತದ್ದು ಬೇರೆ ಯಾರೋ ಇದ್ರಾ? ಪಾಪ ಅದೇನೋ, ಪಾಪ ಕೊಡೋಂಥ ಸಂಬಳದ ಮರಣ ಏನೋ ಅಂತಂದ್ಬಿಟ್ಟು ನೋಡಿ ಕಲಿಯೋದಿಕ್ಕೆ ಬೇರೆ ಯಾರೋ ಇದ್ರ ಅಂದ್ರೆ ಯಾರು ಇಲ್ಲ ರೀ, ಅಲ್ವರ? ಅದರಿಂದ ಅಬ್ಸರ್ವೇಷನ್ ಆದಾಮ್ ವಿಚಾರದಲ್ಲಿ ಫೇಲ್ಯೂರ್. ಆದ್ರೆ ಇದು ದೇವದೂತರ ನಡುವೆ ಏನಾಗ್ತದೆ, ಸಕ್ಸಸ್ಫುಲ್ ಆಗಿ ಆಗ್ತೈತೆ ರೀ. ಯಾಕೆ ಗೊತ್ತಾ, ದೇವದೂತರ ನಡುವೆ ಪಾಪ ಸಂಬಳ ಮರಣ ಇಲ್ಲ ರೀ, ಆದ್ರೆ ಮನುಷ್ಯರಲ್ಲಿದೆ.
ಮನುಷ್ಯರಲ್ಲಿ ಅನುಭವಿಸ್ತಾ ಇರೋದೆಲ್ಲ ನೋಡ್ಬಿಟ್ಟು ದೇವತೆ ಏನ್ ಮಾಡ್ತಾರೆ, ಪಾಠ ಏನ್ ಮಾಡ್ತಾರೆ, ಕ್ಲೀನಾಗಿ ಕಲಿತಾ ಇದ್ದಾರಂತೆ. ಅದರ ಎಲ್ಲಿ ಕೊಟ್ಟವ್ರೆ? 1 ಕೊರಿಂಥ 4ನೇ ಅಧ್ಯಾಯ 9ನೇ ವಾಕ್ಯ. ಜಯಪ್ರಕಾಶ್ ಬದರ್ ಓದ್ಬೋದಾ? 1 ಕೊರಿಂಥ 4:9. ಸರ್ ಇಲ್ಲ ಸರ್, ಈಗ ನನಗೆ ಒಂಚೂರು ಬಿಸಿ ಇದೆ ಸರ್, ಓದಿ. ಹಾಗಾದರೆ ದೇವರು ಅಪೊಸ್ತಲನಾದ ನಮ್ಮನ್ನು ಮರಣವೀಧಿ ಹೊಂದಿದವನೋ ಎಂಬಂತೆ ಕಡೆಯುವವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತೆಲ್ಲ ನೋಟವಾದೆವು. ನೋಡ, ಜಗತ್ತಿಗೆಲ್ಲ ಏನಂತ ನಾವು ನೋಟವಾದೆವು. ಅದರ ದೇವದೂತರಿಗೂ ಜಗತ್ತಿಗೆಲ್ಲ ಏನಾಗಿದೆ, ನಾವು ನೋಟವಾಗಿದೆ. ಜಗತ್ತು ಏನಂತಾರೆ, ನೋಡಿ ದೇವತರು ಪಾಠ ಕಲಿತಾರೆ. ಅಂದ್ರೆ ಅಬ್ಸರ್ವೇಷನ್ ಮನುಷ್ಯನ ವಿಚಾರದಲ್ಲಿ ಫೇಲ್ಯೂರ್, ಅದೇ ದೇವತರ ವಿಚಾರದಲ್ಲಿ ಸಕ್ಸಸ್ ಅಲ್ವರ. ಅದಕ್ಕೆ ಲಾಸ್ಟ್ ಅಲ್ಲಿ ಇರೋದು ಒಂದೇ ಆಪ್ಷನ್ ರೀ, ಯಾಕಂದ್ರೆ ಅನುಭವ. ಆದಾಮ್ ಪಾಪ ಮಾಡ್ದ ಏನಕ್ಕಪ್ಪ ಅಂದ್ರೆ ಅವ್ನಿಗೆ ಅನುಭವ ಇಲ್ಲ ರೀ. ಆದಾಮ್ಗೆ ಅನುಭವ ಇದ್ದಿದ್ರೆ ಖಂಡಿತವಾಗಿ ಅವ್ನು ಏನ್ ಮಾಡ್ತಾನೆ ಅಲ್ಲಿ, ಅವ್ನು ಪಾಪ ಮಾಡ್ತಾನೆ ಇಲ್ಲ ರೀ ಅಲ್ವರ. ಯಾಕಂದ್ರೆ ಅನುಭವ ಇಲ್ದಿರ ಅವ್ನು ಪಾಪ ಮಾಡ್ದಾರಿ ಅಲ್ವರ. ಅದಕ್ಕೆ ಇಂಟರ್ವ್ಯೂ ಹೋದ್ರೆ ಫಸ್ಟ್ ಏನ್ ಕೇಳ್ತಾರೆ ಹೇಳಿ, ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದು ಯಾರಲ್ಲ ಒಬ್ರಲ್ಲಿ ತುಂಬೋದಿಕ್ಕಾಗಲ್ಲ ರೀ. ತಾವೇ ಏನ್ ಮಾಡ್ಬೇಕ್ರಿ, ಪಡ್ಕೊಬೇಕ್ರಿ ಅದರ. ಒಬ್ರದ್ದು ತುಂಬೋದಿಕ್ಕಾಗಲ್ಲ. ಅದ್ ಹೆಂಗ್ ಪಡ್ಕೊಳೋದು? ತಾವೇ ಅನುಭವಿಸಿ ಪ್ರಾಕ್ಟಿಕಲ್ ಆಗಿ ಮಾಡೋಕದ್ನ ಬೆಳೆಸ್ಕೊಬೇಕ್ರಿ. ಇದು ದೇವರು ಕೂಡ ಅದನ್ನು ತುಂಬಕ್ ಆಗ್ತಾ ಇರಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ತಾ ಅನುಭವ ಪಡೆಯೋದಿಕ್ ಬಿಟ್ಬಿಟ್ರಿ. ಆದಮ್ ಏನ್ ಮಾಡ್ರು, ಚೆನ್ನಾಗಿ ಅನುಭವಿಸ್ಕೊಂಡು ಪಾಪನೇನು ಅಂತ ಪಾಠ ಕಲ್ತ್ಕೊಂಬ ಅಂತ ಬಿಟ್ರು ಅಲ್ವರ. ಸರಿ, ಆದಾಮ್ ಒಬ್ಬ ಪಾಪ ಮಾಡಿದಾರೆ, ಕರೆಕ್ಟ್ ಅಲ್ವರ. ಆದಾಮ್ ನಲ್ಲಿ ಯಾಕೆಲ್ಲಾ ಮನುಷ್ಯನು ಪಾಪಕ್ಕೆ ತಳ್ಬಿಟ್ರು ದೇವರು? ಕರೆಕ್ಟ್ ಅಲ್ವಾ? ಆದಾಮ್ ಒಬ್ರು ತಾನೇ ಪಾಪ ಮಾಡಿದ್ದು. ಆದಾಮ್ನಲ್ಲಿ ನಮ್ಮನ್ನೆಲ್ಲ ಏನಕ್ಕೆ ಪಾಪಕ್ಕೆ ತಳೆದ್ರು? ವಾಕ್ಯ ಓದೋ ನೋಡಿರ್ತೀವಿ ಇಲ್ಲಿ ರೋಮಾಪುರದಲ್ಲಿ 5:12. ಸಂತೋಷ್ ಪದರ್ ಓದ್ತೀರಾ? ರೋಮಾಪುರದಲ್ಲಿ 5:12. ಸಂತೋಷ್ ಪದರ್ ನಾನು ಓದ್ತೇನೆ ಓದಿ ಇಷ್ಟ. ನಾನು ಓದ್ತೀನಿ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಹೀಗೆ ಎಲ್ಲರ ಮೇಲೂ ವ್ಯಾಪಿಸಿತು. ಅದರ ಪಾಪ ಮಾಡಿದ್ರೆ ಎಲ್ಲರ ಮೇಲೆ ಮಾಡ್ತೇವೆ, ವ್ಯಾಪಿಸಿತು. ನೋಡ್ರ ಕರ್ತನಲ್ಲಿ ಯಾಕೆ ದೇವ್ರು ಎಲ್ಲರ ಮೇಲೆ ಬಿಟ್ರು? 1 ಕೊರಿಂಥ 15:20 ಹೇಳ್ತಾರೆ, ಯಾವ ಪ್ರಕಾರ ಆದಾಮ್ನ ಸಾಯ್ವರು ಎಲ್ಲರೂ ಆದಾರೋ, ಯಾವ ಪ್ರಕಾರ ಆದಾಮ್ನಲ್ಲಿ ಎಲ್ಲರೂ ಸಾಯ್ತಾ ಇದಾರೋ ಅಂತ ಹೇಳ್ತಾರೆ. ನೋಡ್ರ, ಎಲ್ಲರೂ ಆದಾಮ್ನಲ್ಲಿ ಏನ್ ಮಾಡ್ತಾರ ಅಂತಾರೆ, ಸಾಯ್ತಾರೆ. ಯಾಕೆ ದೇವ್ರ ಅನುಮತಿ ಕೊಟ್ರು? ಯಾಕೆ ಗೊತ್ತಾ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಆದಾಮ್ ಯಾವ ರೀತಿ ಅನುಭವ ಇಲ್ದ್ರ ಪಾಪ ಮಾಡಿದನೋ, ಖಂಡಿತವಾಗೂ ಇದೇ ತರ ಅವ್ರ ಮಕ್ಕಳು ಅನುಭವ ಇಲ್ದ್ರೆ ಏನ್ ಮಾಡ್ತಾರೆ, ಪಾಪ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ದೇವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ. ದೇವ್ರ ಏನ್ ಮಾಡಿದ್ರೆ ಫಸ್ಟ್ ಅನುಭವಿಸು. ಏನ್ರಿ, ಆದಾಮ್ನಲ್ಲಿ ಪ್ರತಿಯೊಬ್ಬರು ಮನುಷ್ಯನ್ ಮಾಡ್ಲಿ ಪಾಪನೇನೋ ಮರಣನೇನ್ ಮಾಡ್ಲಿ ಅನುಭವಿಸ್ಕೊಂಡು ಕಲೀಲಿ ಅಂತ ದೇವ್ರ ಏನ್ ಮಾಡಿದ್ರು, ಎಲ್ಲಾರ್ದು ಪಾಪಕ್ಕೆ ಮರಣಕ್ಕೆ ಆದಾಮ್ನಲ್ಲಿ ಒಪ್ಪಿಸ್ಕೊಟ್ರಿ. ಅದಕ್ಕೆ ವಾಕ್ಯ ಹೇಳೋದು 1 ಕೊರಿಂಥ 15:22 ಯಾವ ಪ್ರಕಾರ ಏನ್ರಿ ಆದಾಮಿಂದ ಮುಖಾಂತರ ಮರಣ ಬಂತೋ ಇದೇ ಪ್ರಕಾರ ಕ್ರಿಸ್ತ ಜೀವಂತವಾಗ್ತಾರೆ ಅಂತ ಅಲ್ವರ. ಪ್ರತಿಯೊಬ್ಬರು ಸಾಯ್ತಾರೆ ಇವತ್ತು ಆದಾಮ್ನಲ್ಲೇ. ಅದರ ವಾಕ್ಯ ಓದನ, ಯೆರೆಮೀಯ 31:29 ಮತ್ತೆ 30ನೇ ವಾಕ್ಯ. ಸಂತೋಷ್ ಬದರ್ ಓದ್ಬೋದ ಬದರ್? ಜೆರೆಮಿಯಾ 31st chapter 29 and 30 ಬದರ್. 35. ಯೆರೆಮೀಯ 31ನೇ ಅಧ್ಯಾಯ 29 ಮತ್ತೆ 30ನೇ ವಾಕ್ಯ. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. ಸಾಯತಕ್ಕವನು ತನ್ನ ದೌಷ್ಯದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವವು. ಎಷ್ಟು ದಿನ ಹೇಳ್ತಾ ಇರ್ತೀನಿ ಏನ್ರಿ, ಯಾರು ಹುಳಿ ಹಣ್ಣ ತಿಂತಾರೋ ಅವರಲ್ಲೇ ಏನಾಗುತ್ತೆ, ಚೆಲ್ತೋಗೋದಂತೆ. ಅದು ಯಾವಾಗ ಮುಂದೆ ಬರಂತ ದೇವರ ರಾಜ್ಯದಲ್ಲಿ. ಇದು ಇವಾಗ ಏನ್ ಹೇಳ್ತಾರೆ ಏನ್ರಿ, ತಂದೆಗಳು ಹುಳಿ ದ್ರಾಕ್ಷಿ ತಿಂದ್ರು, ಮಕ್ಳಲ್ಲೇ ಏನಾಗ್ಬಿಡ್ತದೆ, ಚೆಲ್ತೋಗ್ಬಿಡ್ತಂತೆ. ಅದರ ಆದಾಮು ಈಡೇನ್ ತೋಟದಲ್ಲಿ ತಿನ್ಬಾರ್ದಾಯ್ತ ಹುಳಿ ಹಣ್ಣು ಏನ್ ಮಾಡ್ದ, ಹುಳಿ ದ್ರಾಕ್ಷಿ ಹಣ್ಣ ಅದರ ತಿನ್ಬಾರ್ದ ಹಣ್ಣನ್ನು ತಿಂದ್ರು, ನಮ್ಮಲ್ಲೆಲ್ಲ ಏನಾಗ್ಬಿಡ್ತು, ಚೆಲ್ತೋಗ್ಬಿಡ್ತು. ನಮ್ಗೆಲ್ಲ ಏನಾಗ್ಬಿಡ್ತು, ಮರಣದಂಡನೆ ಬಂದ್ಬಿಡ್ತು. ಅದಕ್ಕೆ ಪ್ರತಿಯೊಬ್ಬರು ಇವತ್ತು ಆದಾಮ್ನ ಸಾಯ್ತಾ ಇದ್ದಾರೆ. ಸರಿ, ಇವಾಗ ಹಂಗಾರೆ ಒಂದು ಪ್ರಶ್ನೆಪ್ಪ, ಆದಾಮ್ ತಪ್ಪು ಮಾಡಿದ್ನಲ್ಲ, ಪಾಪ ಮೊದಲನೇ ತಪ್ಪು ತಾನೆ, ಗೊತ್ತಿಲ್ದಿರ ಮಾಡ್ಬಿಟ್ಟ?
ದೇವರನ್ನ ಕ್ಷಮಿಸ್ಬೋದಾಗಿತ್ತಲ್ವಾ? ಯಾಕೆ ಕ್ಷಮಿಸಿಲ್ಲ ಹೇಳ್ರಿ? ದೇವ್ರು ಯಾಕೆ ಕ್ಷಮಿಸಿಲ್ಲ ಆದಾಮನ್ನ? ಯಾರು ಹೇಳ್ತಾರೆ ನೋಡೋಣ? ಎಲ್ಲರೂ ಅದೇ ತರ ಕೇಳ್ತಾರೆ ಅಂತ ಕ್ಷಮಿಸಲಿಲ್ಲ. ಕರೆಕ್ಟ್ ಬದರ್ ಅಲ್ದ್ರ? ಏನ್ರಿ ಆದಾಮನ ಕ್ಷಮಿಸ್ಬಿಟ್ಟಿದ್ರೆ ಮಾರ್ಕ್ಸಿತ್ತು ಒಂದು. ಹಾ ಅಲ್ರ ಏನಂತ ಆಗ್ಬಿಡಿ ನೆಕ್ಸ್ಟು ಇದೇ ತರ ಆದಾಮ್ ಮಕ್ಳೆಲ್ಲರೂ ತಪ್ಪು ಮಾಡಿರೋರು, ಅವ್ರೇನ್ ಮಾಡಿರೋರು? ನಮ್ಮಪ್ಪನ ಕ್ಷಮಿಸಿದ್ಯಾ, ನಾನೇನ್ ಮಾಡವ? ಕ್ಷಮಿಸು. ಇದೇ ತರ ಕ್ಷಮಿಸ್ತಾ ಹೋದ್ರೆ ದೇವ್ರ ನೀತಿಗೆ ಬೆಲೆಯಲ್ಲಿ ಬಂತು. ಆಮೇಲೆ ಆದಾಮ್ಗೆ ದೇವಂತಂದ್ರು ಹಣ್ಣ ತಿನ್ಬಿಡ, ತಿಂದಿದ್ದ ಸಾಯ್ತಿ ಅಂತಂದ್ರು. ಅವ್ನು ಕ್ಷಮಿಸ್ಬಿಟ್ಟಿದ್ರೆ ಅವ್ನು ಸಾಯ್ತಾನೆ ಇರಲಿಲ್ಲ ಅಂದ್ರೆ ಜನಗಳಿಗೆ ದೇವ್ರ ಮಾತಿನಕ್ಕಿಂತ ಸೇತಾನ್ ಹೇಳಿದ್ನಲ್ಲ, ನೀ ಹೇಗೂ ತಿಂದು ಸಾಯೋದಿಲ್ಲ ಅಂತ, ಆ ಮಾತಿನ ಮೇಲೆ ಭರವಸೆ ಏನಾಗ್ಬಿಡಿದ್ರು ಜಾಸ್ತಿ ಆಗ್ಬಿಡಿದ್ರು. ಅದಕ್ಕೆ ದೇವ್ರು ಮಾಡಿದ್ರು ಎಲ್ಲಾರು ಮರಣಕ್ಕೆ ಏನ್ ಮಾಡ್ತಾರೆ? ದೇವ್ರು ಒಪ್ಪಿಸ್ಕೊಡ್ತಾರೆ. ಎಲ್ಲರೂ ಏನ್ ಮಾಡ್ತಾರೆ? ಆದಮ ಸಾಯ್ರಿ ಅನುಭವಿಸ್ರಿ ಅಂತ ಏನ್ ಮಾಡ್ತಾರೆ? ದೇವ್ರ ಅನುಮತಿ ಕೊಡ್ತಾರೆ. ಸರಿ, ಇದರಿಂದ ಪ್ರಯೋಜನ ಆಯ್ತು. ಏನ್ ಪ್ರಯೋಜನ ಆಯ್ತು? ಏನಪ್ಪ ಪ್ರಯೋಜನ ಆಯ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದೇವರು ಈ ಲೋಕದಲ್ಲಿ ಮರಣ ಅಂತ ವಿಷಯ ಅನುಮತಿ ಕೊಡ್ಬೇಕಾರೆ ತನ್ನ ಕೈನಲ್ಲಿ ಒಂದು ಔಷಧಿನ ಇಟ್ಕೊಂಡು ಏನ್ ಮಾಡಿದ್ರು? ಕೆಟ್ಟದ್ನ ಬಿಟ್ರು. ಏನಪ್ಪ ಅದು ಔಷಧಿ? ಅದರ ಏನಪ್ಪ ಔಷಧಿ ಅಂತಂದ್ರೆ ಕೈನಲ್ಲಿ ಒಂದು ಆಂಟಿಡೋಟ್ ಇಟ್ಕೊಂಡ್ರು. ಏನಪ್ಪ ಆಂಟಿಡೋಟ್ ಅಂದ್ರೆ, ನೋಡಿ ಇವಾಗ ಒಂದು ವಿಷ ತಗೊಂಡ್ರೆ, ವಿಷ ತಗೊಂಡೋಗಿ ಹೋಗ್ಬೇಡಿ, ಅದ್ರ ಜಿಲ್ಲೆ ಹೊಡಿ ಔಷಧಿ ಇರ್ತಾವಲ್ಲ, ಅದು ಹಿಂದೆ ನೋಡಿದ್ರೆ ಈ ತರ ಡೈಮಂಡ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ, ಆಂಟಿಡೋಟ್ ಅಂತ ಬಿಡ್ತಾರೆ. ಏನಪ್ಪ ಆಂಟಿಡೋಟ್ ಅಂತಂದ್ರೆ, ವಿಷ ತಗೊಂಡ್ಬಿಟ್ರೆ ಈ ವಿಷ ಅಂತ ತೆಗೆದಿಕ್ಕಿರ ಅಂತ ಆ ಒಂದು ಮದ್ದು, ಅದ್ರ ಹೆಸರೇ ಆಂಟಿಡೋಟ್ ಅಂತ. ಅದಕ್ಕೆ ಯಾರು ವಿಷ ತಗೊಂಡು ಸೂಸೈಡ್ ಮಾಡ್ಕೊಂಡು ಡಾಕ್ಟರ್ ಫಸ್ಟ್ ಏನ್ ಕೇಳ್ತಾರೆ? ಏನ್ ತಿಂದ್ರು ತಗೊಂಬನಿ ಹೋಗಿ ಇಮಿಡಿಯೇಟ್ ಅಂತ ಹೇಳ್ತಾರೆ. ಯಾಕೆ? ಆ ಔಷಧಿಯಿಂದನೇ ಅದಕ್ಕೆ ಮದ್ದಿನ ಹೆಸರು ಕೂಡ ಬರ್ದಿರ್ತಾರೆ. ಏನೆಲ್ಲ ಮದ್ದು ಕೊಟ್ಬಿಟ್ರೆ ಇಮಿಡಿಯೇಟ್ ವಿಷಯ ಏನಾಗ್ಬಿಡ್ತಾರೆ? ನಿಂತೋಗ್ಬಿಡ್ತಾರೆ ಕೆಲಸ ಮಾಡೋದು. ದೇವರು ಇಡೀ ಜಗತ್ತಲ್ಲಿ ಕೆಟ್ಟದ್ನ ಅನುಮತಿ ಕೊಡ್ಬೇಕಾರೆ ಅವ್ರ ಕೈನಲ್ಲಿ ಒಂದು ಔಷಧಿ ಇಟ್ಕೊಂಡಿದ್ದ ಮದ್ದು. ಆ ಮದ್ದು ಯಾರು ಗೊತ್ತಾ? ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು. ಅಂದ್ರೆ ಅದಕ್ಕೆ ಬೈಬಲ್ ಹೇಳೋದು, ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯಾದಾತನು ಅಂತ ಸತ್ಯವೇದ ಹೇಳೋದು. ಎಲ್ಲಿ? ಪ್ರಕಟಣೆ 13:8. ಪ್ರಕಟಣೆ 13:8 ಹೋದ್ರಿ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ನೋಡ್ರ ಏನಂತಾರೆ? ಜಗದುತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯಾದಾತನು. ಜಗತ್ತ ಸೃಷ್ಟಿನೇ ಮಾಡಿದ ದೇವರ ಆಡಿ ಮೈಂಡಲ್ಲಿ ಡಿಸೈಡ್ ಮಾಡಿದ್ರು ಯೇಸು ಕ್ರಿಸ್ತನೇ ಮಾಡಕ್ ಮುಂದಕ್ಕೆ ಈ ಪಾಪಕ್ಕೆ ವಿಮೋಚನೆ ಕೊಡಬೇಕು ಅಂತ. ವಿಷ ಅಂತ ತೆಗಿಬೇಕು ಅಂದ್ರೆ ಆಂಟಿಡೋಟೆ ಮಾಡಬೇಕು, ಜೀಸಸ್ ಕ್ರೈಸ್ಟ್ನ ಕಳಿಸ್ಬೇಕು ಅಂತ. ಅದಕ್ಕೆ ಬೈಬಲ್ ಹೇಳೋದು, ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡ್ತಾರೆ, ಮಗನ ಏನ್ ಮಾಡ್ರು? ಕೊಟ್ರು. ಅದ ನಂಬರ್ ಒಬ್ರು ಕೂಡ ಏನೋ ನಾಶ ಬಿಡೋದು ಸರ್, ಎಲ್ಲರ ರಕ್ಷಣೆ ಹೊಂದ್ಬೇಕು ಅಂತ ಅಲ್ವರ. ಅದಕ್ಕೆ ಹೇಗಪ್ಪ ಅಂತ ಅಲ್ವರ. ಏನೋ ಈಡೇನ್ ತೋಟದಲ್ಲಿ ಏವಾಳ್ ತಿಂದಿದ್ದ ಹಣ್ಣಿನ ಹೆಸರೇನೋ ಯಾರು ಹೇಳ್ತೀರಾ ಕರೆಕ್ಟಾಗೆ? ಆಪಲ್ಲ ಟೊಮೆಟೋನ ಹೇಳ್ರಿ? ಈಡೇನ್ ತೋಟದಲ್ಲಿ ಹಣ್ಣಿನ ಒಳ್ಳೆಯದನ್ನು ಕೆಟ್ಟದನ್ನು ಅರಿವು ಹುಟ್ಟಿಸುವ ಹಣ್ಣು. ವೆರಿ ಗುಡ್ ಅಪ್ಪ, ಪರವಾಗಿಲ್ಲಪ್ಪ. ಯಾರು ಆಪಲ್ ಅಂತ ಹೇಳಿಲ್ಲ ಅದರ. ಸ್ಕೂಲ್ ಕೇಳಿದ್ರೆ ಆಪಲ್ ಆಪಲ್ ಆಡಮ್ಸ್ ಆಪಲ್ ಅಂದ್ಬಿಡ್ತಾರೆ. ಅದರ ಆಕ್ಚುಲಿ ಏನ್ರಿ ಹಣ್ಣಿನ ಹೆಸರಿನಂತೆ ಒಳ್ಳೇದು ಮತ್ತೆ ಕೆಟ್ಟದ್ದು. ನೋಡ್ರ ಇಡೀ ಪಾಠ ಅದೆಲ್ಲ ಐತೆ ನೋಡ್ರಿ. ಆದಾಮು ಈಡೇನ್ ತೋಟದಲ್ಲಿ ಏನ್ ಮಾಡ್ದ? ಹಣ್ಣ ತಿಂದ. ಹಣ್ಣಿನ ಕೆಟ್ಟದ ಭಾಗನ ಆದಾಮ್ನಲ್ಲಿ ಪ್ರತಿಯೊಬ್ಬ ಮನುಷ್ಯರು 6,000 ವರ್ಷ ಬರೀ ಕೆಟ್ಟದ್ದು ಅನುಭವಿಸ್ತಾ ಇದ್ದಾರೆ. ಕರೆಕ್ಟಲ್ಲ? 6,000 ವರ್ಷ ಏನು ಅನುಭವಿಸ್ತಾ ಇದಾರೆ ಮನುಷ್ಯರು? ಬರೀ ಕೆಟ್ಟದ್ದು ಏನ್ ಮಾಡ್ತಾ ಇದಾರೆ? ಅವರು ಅನುಭವಿಸ್ತಾ ಇದಾರೆ. ಆದ್ರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಭೂಲೋಕದಲ್ಲಿ ಕ್ರಿಸ್ತನ ಈ 1000 ವರ್ಷ ಆಳ್ವಿಕೆ ಮಾಡ್ಬೇಕಾರೆ ಭೂಲೋಕದಲ್ಲಿ ಬರೀ ಒಳ್ಳೇದಿರ್ತದೆ 1000 ವರ್ಷ. ಆ ಹಣ್ಣಿನ ಒಳ್ಳೆ ಭಾಗನ ಏನ್ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯರು? ಅವಾಗ ಕ್ರಿಸ್ತನ ರಾಜರ ಅನುಭವಿಸ್ತಾರೆ. ಹೇಗೆ? ಸತ್ತೋಗಿರಂತ ಪ್ರತಿಯೊಬ್ಬ ಮನುಷ್ಯರು ಏನ್ರಿ ಅಲ್ಲಿ ಏನ್ರಿ ಅಲ್ಲಿ ಸತ್ತೋಗಿ ಪುನರ್ತನಾಗಿ ಏನ್ ಮಾಡ್ತಾರೆ? ಈ ಭೂಮಿಗೆ ಬರ್ತಾ ಅಂತೀನಿ. ಸತ್ತೋಗಿ ಪುನರ್ತನಾಗಿ ಬರ್ಬೇಕಾದ್ರೆ ಎಲ್ಲಾರು ಏನ್ ಮಾಡ್ತಾರೆ? ಅನುಭವ ಇಟ್ಕೊಂಡಿರ್ತಾರೆ ಕೆಟ್ಟದ್ದು. ಅದರ ಕ್ರಿಸ್ತನ ರಾಜ ಒಳ್ಳೆ ಅನುಭವನ ಏನ್ ಮಾಡ್ತಾರೆ? ಪಡ್ಕೊಂತಾರೆ. ಪಡ್ಕೊಂಡ್ಬಿಟ್ಟು ಅವಾಗ ಏನ್ ಮಾಡ್ತಾರೆ? ಅವರು ಒಳ್ಳೇದನ್ನ ಆಯ್ಕೆ ಮಾಡ್ತಾರೆ ಅಲ್ವರ. ಅದಕ್ಕೆ ಸತ್ಯವೇದ ಹೇಳೋದು, ಕೀರ್ತನೆ 35ನೇ ವಾಕ್ಯದಲ್ಲಿ ಹೇಳ್ತಾರೆ. ನೀವು ಮಾತು ಓದೋಣ, ಇಲ್ಲ ಯಾರು ಓದ್ರಿ? ಕೀರ್ತನೆ 30 ಓದಿ ದಯವಿಟ್ಟು. ಆತನ ಕೋಪವು ಕ್ಷಣ ಮಾತ್ರವೇ,
ಹಾ ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ವೆರಿ ಗುಡ್. ಸಂಜೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ನೋಡ್ರ ಏನ್ರಿ, ಸಂಜೆ ದುಃಖ ಬಂದು ಉಳ್ಕೊಂಡ್ರು ಸರಿ, ಮುಂಜಾನೆ ಏನ್ರಿ ಹರ್ಷಧ್ವನಿ ಅದರ ಏನ್ರಿ, ಹಾ ಹೆಂಗಿರ್ತಾರಂತೆ, ವೀಪಿಂಗ್ ಮೇ ಎಂಡ್ಯೂರ್ ಫಾರ್ ದ ನೈಟ್ ಜಾಯ್ ಕಮಿತ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತಾರೆ. ಸಂಜೆ ದುಃಖ ಬಂದು ಉಳ್ಕೊಂಡ್ರು ಸರಿ, ಮುಂಜಾನೆ ಏನ್ರಿ ಹರ್ಷಧ್ವನಿ ರೀ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳ. ಇವಾಗ ಏನೆಲ್ಲ ಕಷ್ಟ ಸಂಕಟಗಳಿದೆಯೋ ಇದೆಲ್ಲ ಸುಮ್ಮನೆ ಸಂಜೆ ತರ. ಮುಂಜಾನೆ ಅಂದ್ರ ನೀತಿ ಸೂರ್ಯನಾಗಿರುತ್ತೆ, ಏಸು ಕುಸು ಉದಯ ಆಗ್ಬೇಕ್ರಿ ಎಲ್ಲಾರ್ಗೇನ್ರಿ ಆಶೀರ್ವಾದ. ದೇವ್ರು ಎಲ್ಲಾರ ಕಣ್ಣೀರುಗಳನ್ನ ಏನ್ ಮಾಡ್ತಾರೆ, ಒರೆಸ್ಬಿಡ್ತಾರೆ. ಸತ್ತವ್ರನ್ನೆಲ್ಲ ವಾಪಸ್ ಏನ್ ಮಾಡ್ತಾರೆ, ಇದೇ ಭೂಮಿಗೆ ಜೀವಂತವಾಗಿ ತರ್ತಾರಂತ ನೋಡಿರ್ತೀನಿ. ಪ್ರಕಟಣೆ 21:4 ಬದರ್. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಾಕ್ಯ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ನೋಡ್ರಾ, ಇನ್ನು ಕಷ್ಟ ಸಂಕಟ ಗೋಳಾಟ ಮರಣವಾಗಲಿ ಏನಂತೆ ಇರೋದಿಲ್ಲ ಅಂತ ಯೋಚನೆ ಮಾಡ್ತೀನಿ. ಮರಣ ಹೆಂಗಿರ್ಬೇಕು ಸಿಚುವೇಶನ್ ಅಂದ್ರೆ, ಇದು ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಪ್ರಾರ್ಥನೆ ಕೊಟ್ಟಿದ್ದು ಎಂತ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಏನ್ರಿ ನಿನ್ನ ರಾಜ್ಯವು ಬರಲಿ. ಎಲ್ಲಿ ಬರ್ಲಿ, ಭೂಲೋಕದಲ್ಲಿ ಬರ್ಲಿ. ನಿನ್ನ ಚಿತ್ತ ಪರಲೋಕದಲ್ಲಿ ಇವತ್ತು ಹೇಗ್ ನೆರವೇರ್ತಿದ್ಯೋ ಇದೇ ತರ ಭೂಲೋಕದಲ್ಲಿ ಏನಾಗ್ಲಿ ರಾಜ್ಯದಲ್ಲಿ ಇದು ನೆರವೇರ್ತದ್ರಿ. ಅದರ ಆವಾಗ ಭೂಮಿ ಏನ್ ಮಾಡ್ತಾರೆ, ವೈಭವ ಪಡಿಸ್ತಾರೆ. ಅದರ ಅದೇ ಇವಾಗ ಏನ್ರಿ, ಇವಾಗ 6000 ವರ್ಷ ಕೆಟ್ಟದ್ದು, ಈ ಕೆಟ್ಟದನ್ನೆಲ್ಲ ಅನುಭವಿಸಿದ್ಮೇಲೆ 1000 ವರ್ಷದಲ್ಲಿ ಎದ್ದು ಬಂದು ಏನ್ ಮಾಡ್ತಾರೆ, ಒಳ್ಳೇದನ್ನ ಅನುಭವಿಸಿದ್ಮೇಲೆ ಏನ್ ಬೆನಿಫಿಟ್ಟು, ಏನ್ ಬೆನಿಫಿಟ್ ಅಂತ ಹೆಂಗ್ ಗೊತ್ತಾ, ಕೆಟ್ಟದನ್ನೆಲ್ಲ ಅನುಭವಿಸಿದ್ಮೇಲೆ ಒಳ್ಳೇದನ್ನ ಅನುಭವಿಸಿದ್ಮೇಲೆ ವ್ಯತ್ಯಾಸ ಕಂಡುಹಿಡಿಯೋಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಫಸ್ಟ್ ಕೆಟ್ಟದ್ ಕಲ್ತಿರೋದ್ರಿಂದ ಕೆಟ್ಟದನ್ನು ಏನಂತ ಏನಾಗಿರ್ತಾರೆ ಅವ್ರಿಗೆ ಗೊತ್ತಿರ್ತಾರೆ. ಆವಾಗ ಇನ್ನೊಂದ್ಸತಿ ದೇವರ ಆಣೆ ನೋಡ್ಬೇಕಾದ್ರೆ ಏನ್ರಿ, ದೇವರ ಒಂದು ಕೃಪೆಯಿಂದ ಯಾವುದೇ ಕಾರಣಕ್ಕೂ ಕೆಟ್ಟದನ್ನ ಆಯ್ಕೆ ಮಾಡ್ಕೊಳಕ್ಕೇನಿಲ್ಲ, ಚಾನ್ಸ್ ಇರೋದಿಲ್ಲ. ಹೇಗೆ ಅಂದ್ರೆ ನೋಡಿ, ಯೋಚನೆ ಮಾಡ್ತೀನಿ ನೋಡಿ, ದೇವ್ರು ಫಸ್ಟ್ ಏನಕ್ಕೆ ಕೆಟ್ಟದ್ ಕೊಟ್ರು, ಆನಂತರ ಒಳ್ಳೇದ್ ಕೊಟ್ರು ಅಲ್ವರ. ದೇವರು ಫಸ್ಟ್ ಒಳ್ಳೇದ್ ಬಿಟ್ಟು ಆಮೇಲೆ ಕೆಟ್ಟದ್ ಬಿಡ್ಬೋದಾಗಿತ್ತಲ್ಲ ಅಂತಂದ್ರೆ ಏನ್ರಿ, ಫಸ್ಟೇ ಒಳ್ಳೇದ್ ಬಿಡ್ಬಿಡಿದ್ರೆ ಕೆಟ್ಟದ ಅನುಭವ ಇಲ್ಲ. ಅವಾಗ ಕೆಟ್ಟದ್ದು ಆಯ್ಕೆ ಮಾಡ್ಕೊಳಕ್ಕೆ ತಿರ್ಗಾ ತುಂಬಾ ಚಾನ್ಸಸ್ ಏನಾಗಿರ್ತದೆ, ಇರ್ತದೆ ನೋಡ್ರಿ ಇರ್ತೀರಿ ಅಲ್ವರ. ಅದಕ್ಕೆ ದೇವರು ಫಸ್ಟ್ ಏನ್ ಮಾಡಿದ್ರು, ಕೆಟ್ಟದನ್ನ ಬಿಟ್ರು. ಕೆಟ್ಟದ್ ಚೆನ್ನಾಗಿ ಬಿಟ್ಟು ಕೆಟ್ಟದ್ ಚೆನ್ನಾಗಿ ಅನುಭವಿಸ್ರಿ, ಆಮೇಲೆ ಒಳ್ಳೇದ್ ಬಿಟ್ಟು ಅವಾಗ ಎರಡು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಅವಾಗ ಮನುಷ್ಯ ಒಳ್ಳೇದನ್ನ ಆಯ್ಕೆ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಆಯ್ಕೆ ಮಾಡಲ್ಲ. ಅಂದ್ರೆ ದೇವ್ರು ಮಾಡಿದ್ರು ಫಸ್ಟ್ ಏನ್ರಿ, ಕೆಟ್ಟದನ್ನ ಬಿಟ್ಟಿದ್ದು. ಹೆಂಗಂದ್ರೆ ಎಕ್ಸಾಂಪಲ್ ನೋಡಿರ್ತೀರಿ, ಸಿಗರೆಟ್ ಹೊಡಿಬೇಕೋ ಹೊಡಿಬಾರ್ದ ಅಂತಂದ್ರೆ ಹೊಡಿಬಾರ್ದು ಅದರ. ಇದು ಎಷ್ಟು ಜನಕ್ಕೆ ಗೊತ್ತಿದೆ, ಸಹಜ ಜ್ಞಾನ ಇಂಟ್ಯೂಷನ್ ಗೊತ್ತಿಲ್ಲ. ಅಡ್ವೈಸ್ ಪ್ರತಿಯೊಂದು ಸಿಗರೆಟ್ ಪ್ಯಾಕ್ ಅಲ್ಲಿ ಏನಕ್ಕೆ ಕೊಟ್ಟಿರ್ತಾರೆ, ಅಡ್ವೈಸ್ ಹಾಕಿರ್ತಾರೆ, ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ಆ ಅಡ್ವೈಸ್ ಎಷ್ಟು ಜನ ಕೇಳ್ತಾರೆ, ಕೇಳಲ್ಲ. ಅಬ್ಸರ್ವೇಷನ್, ಎಷ್ಟೋ ಜನ ಕ್ಯಾನ್ಸರ್ ಹಾಸ್ಪಿಟ್ಲ್ ನೋಡಪ್ಪ ಹಿಂಗೆಲ್ಲ ಆಗ್ಬಿಡ್ತಾರಪ್ಪ ಹುಷಾರಾಗಿರು ಅಂತಂದ್ರೆ ಏನ್ ಮಾಡ್ತಾರೆ, ಎಷ್ಟು ಜನ ನೋಡ್ಕೊಂಡು ಸುಧಾರಿಸ್ಕೊಂಡ್ಬಿಡ್ತಾರೆ. ಹಿಂಗೆ ಕೆಲವು ಜನ ಸುಧಾರಿಸ್ಕೊಳ್ಳೋದೇ ಇಲ್ಲ. ಅಯ್ಯೋ ನಮ್ಮ ತಾತ ಆ ಕಾಲದಿಂದ ಹೊಡಿತಾರೆ, ನಮ್ಗೇನಾಗಲ್ಲ, ಅವ್ರಿಗೂ ಏನಾಗಲ್ಲ ನಮಗೂ ಏನಾಗಲ್ಲ ಅಂತ. ಆದ್ರೆ ಅವ್ರ ಜೀವನದ ಅನುಭವ ಬರ್ತದೆ ತಿಳ್ಕೊಳ್ಳಿ. ಕ್ಯಾನ್ಸರ್ ಬಂದ್ಬಿಡ್ತು, ಎಲ್ಲ ಆಪರೇಷನ್ ಆಯ್ತು, ಎಲ್ಲ ಟ್ಯೂಬರ್ಕ್ಯುಲೋಸಿಸ್ ಬಂತು, ಎಲ್ಲ ವಾಸಿ ಆಗೋಯ್ತು ತಿಳ್ಕೊಳ್ಳಿ. ಎಲ್ಲ ವಾಸಿ ಆಗಿದ್ಮೇಲೆ ಅವ್ರಿಗೆ ಹೋಗ್ಬಿಟ್ಟು 10 ಕೋಟಿ ರೂಪಾಯಿ ಕೊಡ್ತೀನಿ ಕಣಪ್ಪ, ದಯವಿಟ್ಟು ಏನ್ ಮಾಡಿ ನಾವು ಒಂದೇ ಒಂದು ಸಿಗರೇಟ್ ಸೇದಪ್ಪ ಅಂದ್ರೆ ಸೇರ್ತಾರ ಹೇಳಿ, ಸೇರ್ತಾರ? ಸೇದಲ್ಲ. ಸೇದಲ್ಲ. ಯಾಕೆ ಸೇದಲ್ಲ? ಅನುಭವ ಆಗೈತಲ್ಲ ಅವರ. ಏನೇ ಕೆಟ್ಟದನ್ನ ಏನಾಗೈತೆ, ಅನುಭವ ಆಗೈತಲ್ಲ. ಅಲ್ವಾ ರಾಮಕೃಷ್ಣ ಬ್ರದರ್, ಕೆಟ್ಟದ ಅನುಭವ ಆಗಿದೆ ಅಲ್ವಾ, ಏನಂತ ಅವಾಗ ಮನುಷ್ಯ ಕೆಟ್ಟದ ಆಯ್ಕೆ ಮಾಡ್ತಾನ, ಮಾಡಲ್ಲ. ಓ ಬೇಡಪ್ಪ, ಅಯ್ಯೋ ಎಷ್ಟು ದುಡ್ಡು ಕೊಟ್ರು ನಾ ಏನ್ ಮಾಡಲ್ಲ. ಯಾಕೆ, ಕೆಟ್ಟದ ಅನುಭವಿಸ್ಬಿಟ್ಟಿದ್ದಾನೆ ಅವನು, ಅದು ಪ್ರತಿಫಲ ಗೊತ್ತು ಅವನಿಗೆ. ಅದರಿಂದ ಮನುಷ್ಯ ಒಳ್ಳೇದನ್ನೇ ಆಯ್ಕೆ ಮಾಡ್ತಾನೆ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ, ದೇವರು ಅದಕ್ಕೆ ಕೆಟ್ಟದ್ದು ಏನ್ ಮಾಡಿದ್ರು, ಅನುಮತಿ ಕೊಟ್ಟಿರೋದು. ಫಸ್ಟ್ ಕೆಟ್ಟದ್ದು ಕೊಟ್ಟು ಅನಂತರ ಏನ್ ಮಾಡ್ತಾರೆ, ಒಳ್ಳೇದು ಕೊಟ್ಟು. ಯಾಕಂದ್ರೆ ಮನುಷ್ಯಗೆ ಅನುಭವ ಇಲ್ಲ, ಅನುಭವ ಪಡ್ಲಿ ಅಂತ ಹೇಳ್ಬಿಟ್ಟು ದೇವ್ರು ಏನ್ ಮಾಡಿದ್ರು, ಹೋಗ್ತಲೇ ಕೆಟ್ಟದ್ನ ಬಿಟ್ಟಿರೋದು. ನೋಡಿ ವಾಕ್ಯ ಓದೋಣ. ಏನಪ್ಪ ಅಂದ್ರೆ ರೋಮಾಪುರದಲ್ಲಿ 8ನೇ ಅಧ್ಯಾಯ 20 ಮತ್ತು 21. ಯೋಗಿ ಪ್ರೇಮ ಸಿಸ್ಟರ್ ಓದಿ ಪಾಪ. ಅವಾಗ ನೀವು ಓದ್ತಾ ಇದ್ದೀರಾ, ಅದು ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗ್ತಾ ಇದೆ, ದಯವಿಟ್ಟು ಓದಿ ಸಿಸ್ಟರ್. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ
ನೋಡ್ರ, ಜಗತ್ತು ವ್ಯಕ್ತಿತ್ವಕ್ಕೆ ಒಳ್ಳೆಗಾದದ್ದು. ಸಂಕಲ್ಪದಿಂದಲೇ, ಆದರೂ ಅದಕ್ಕೊಂದು ಸ್ವೇಚ್ಛೆಯಿಂದಲ್ಲ. ಓಕೆ ಓಕೆ ಸರ್, ನಿಮ್ದು ನೆಟ್ವರ್ಕ್ ಇಲ್ಲ ಅನ್ಸ್ತದೆ. ಬೇರೆ ಯಾರು ಓದ್ತಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಸಿಸ್ಟರ್. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ನೋಡ್ರ, ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಒಂದ್ ನಿಮಿಷ ಸಿಸ್ಟರ್ ನೋಡಿ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿದ್ದು ಸ್ವಇಚ್ಛೆಯಿಂದಲ್ಲ. ಪಾಪ ಮಾಡ್ಲೇಬೇಕು ಅಂದ್ಬಿಟ್ಟು ಅದನ್ನ ಪಾಪ ಮಾಡ್ಲ ರೀ. ಅದರ ಏನಂದ್ರೆ ಒಳಪಡಿಸಿದವನ ಸಂಕಲ್ಪ. ದೇವ್ರ ಪ್ಲಾನ್ ಇದೆ ಇದ್ರಲ್ಲಿ ಅಲ್ವರ. ಏನ್ ಪ್ಲಾನು? ಮನುಷ್ಯ ಎಲ್ಲ ಕೆಟ್ಟಂತ ಅನುಭವ ಪಡ್ಲಿ ಅಂತ. ಆದ್ರೆ ಅದಕ್ಕೂ ನಿರೀಕ್ಷೆ ಉಂಟಂತೆ. ಏನ್ ನಿರೀಕ್ಷೆ? ಓದಿ ಏನೆಂದರೆ ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ನೋಡ್ರ, ಅದಕ್ಕೊಂದು ನಿರೀಕ್ಷೆ ಉಂಟಂತೆ. ಏನಪ್ಪಾ ನಿರೀಕ್ಷೆ ಅಂತಂದ್ರೆ ವಿಮೋಚನೆ ಹೊಂದಿ ದೇವ್ರ ಮಕ್ಕಳ ಆಗೋದಿಕ್ಕೆ, ಪಾಲಾಗೋದಿಕ್ಕೆ. 1000 ವರ್ಷದಲ್ಲಿ ಸತ್ತೋಗಿರಂತ ಎಲ್ಲಾ ಮನುಷ್ಯರು ಎದ್ದು ಬರ್ತಾರೆ. ಅದರ ಅವರೆಲ್ಲ ಕೆಟ್ಟದ್ನ ಬಿಟ್ಟು ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ದೇವ್ರ ಮಕ್ಕಳಾಗ ಪಾಲಾಗೋದಿಕ್ಕೆ ದೇವ್ರೇ ಮಾಡೋದು ಕೃಪೆ ಕೊಡ್ತಾರೆ. ಇದಕ್ಕೋಸ್ಕರ ದೇವ್ರೇ ಮಾಡೋದು ಕೆಟ್ಟದ್ನ ಲೋಕದಲ್ಲಿ ಅನುಮತಿ ಕೊಟ್ಟಿರೋದು. ಓಕೆನಾ? ಸೊ ದಯವಿಟ್ಟು ಸೋದರ ಸೋದರಿಗಳು ಇದನ್ನೇನು ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸ್ಕೊಡ್ತೀನಿ. ಆ ಲಿಂಕಲ್ಲಿ ಇದುವರೆಗೂ ಆಗಿರೋಂಥ ಎಲ್ಲ ಪಾಠಗಳನ್ನ ಕಳಿಸ್ಕೊಡ್ತೀನಿ. ಕೇಳಿ. ನಿಮ್ಗೆ ಆಗಿರೋ ಪಾಠಗಳು ಏನೇ ಡೌಟ್ಸ್ ಇತ್ತು, ನಿಮ್ಗೆ ಏನೋ ಸಂದೇಹ ಕ್ವಶನ್ಸ್ ಏನಿದೆ ಧಾರಾಳ ನೀವು ವಾಟ್ಸಪ್ ಮಾಡ್ಬೋದು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕ್ರೈಸ್ತ ಸೋದರ ಸೋದರಿಗಳಿಗೆ ದಯವಿಟ್ಟು ಏನು ಮಾಡಿ, ಇದನ್ನ ಶೇರ್ ಮಾಡಿ. ಈ ಥರ ಯಾರೋ ಬೈಬಲ್ ಸ್ಟಡಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ನೀವೇನು ಮಾಡಿ, ಆ ಕಾಂಟ್ಯಾಕ್ಟ್ಸ್ಗಳನ್ನ ಶೇರ್ ಮಾಡಿ. ಅದನ್ನ ಕೂಡ ನಾವು ಗ್ರೂಪ್ಗೆ ಹಾಕೋಣ. ಇದು ಉಚಿತವಾಗಿರ್ತಾರೆ, ಯಾವುದೇ ಕಾರಣಕ್ಕೂ ಏನು ಫೀಸ್ ಗೀಸ್ ಇರಲ್ಲ. ಓಕೆನಾ? ದೇವರ ವಾಕ್ಯಗಳನ್ನ ಆಶೀರ್ವದಿಸಿ.